Hello friends, once again we are back with our GRS program. Geography Revision Series ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮುಂಬರುವಂಥ KEA ಮತ್ತು KPSC ಎಕ್ಸಾಮ್ಸ್ಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತ ನಾನು ಏನು ಮಾಡಿದ್ದೇನೆ ಅಂದರೆ ಜಾಗ್ರಫಿ ರಿವಿಷನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇದರದ್ದು ಕಂಟೆಂಟ್ ಆಲ್ರೆಡಿ ಭಾಳಷ್ಟು ಮುಕ್ತಾಯಗೊಂಡಿದೆ. ನಾವು ಪಾರ್ಟ್ ವೈಸ್ ಎಲ್ಲ ಟಾಪಿಕ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿರ್ತೀವಿ. ನಿಮಗೆ ಆ ಒಂದು ಪಾರ್ಟ್ಸ್ಗಳು ನೋಡಿದ್ದಲ್ಲಿ ನಿಮಗೆ ಇಷ್ಟ ಆದಲ್ಲಿ ನೀವೇನು ಮಾಡಿರಿ ಅಂದರೆ ಈ ಕಂಟೆಂಟ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿರಿ, ಮೋಟಿವೇಟ್ ಮಾಡಿರಿ. ಸೊ ದ್ಯಾಟ್ ವಿ ಕ್ಯಾನ್ ಕಂಪ್ಲೀಟ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್. ಏನಪ್ಪ ಅಂದರೆ ನಮಗೆ ನಿಮ್ಮ ಕಮೆಂಟ್ಸ್ಗಳಾಗಿರಲಿ ಅಥವಾ ನಿಮ್ಮ ಲೈಕ್ಸ್ಗಳಾಗಿರಲಿ ಇದೊಂದು ಫ್ಯೂಲ್ ಥರ. ನೀವು ಯಾವ ಥರ ನಮಗೆ ರೆಸ್ಪಾಂಡ್ ಮಾಡ್ತೀರಿ ಅದೇ ರೀತಿ ನಾನು ನಿಮ್ಮ ಸಂಬಂಧ ಇದೆಲ್ಲ ಕಂಟೆಂಟ್ಸ್ಗಳನ್ನು ರಿಸರ್ಚ್ ಮಾಡಿಕೊಂಡು ನಿಮ್ಮ ಸ್ಕ್ರೀನ್ ಮುಂದೆ ತಂದಿಡ್ಲಿರ್ತೀನಿ. ಸೊ ಐ ಥಿಂಕ್ ಐ ಆಮ್ ಗೆಟಿಂಗ್ ವೆರಿ ಗುಡ್ ಸಪೋರ್ಟ್ ಫ್ರಮ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಾವು ಇದನ್ನು ಸ್ಟಾರ್ಟ್ ಮಾಡೋಣಂತ, ಓಕೆನಾ? ಸೊ ಇವತ್ತಿನ ಒಂದು ಪ್ರಾಕೃತಿಕ ಲಕ್ಷಣ ಯಾವುದು ಅಂತ ಕೇಳಿಬಿಟ್ರೆ, ಆಲ್ರೆಡಿ ನಾವು 3 ಪ್ರಾಕೃತಿಕ ಲಕ್ಷಣಗಳನ್ನು ನಾವು ಗೊಳಿಸಿವಿ, ಅಂದರೆ ಕಂಪ್ಲೀಟ್ ಮಾಡೀವಿ. ಯಾವ್ದ್ಯಾವುದು? ಹಿಮಾಲಯ ಪರ್ವತಗಳು, ಉತ್ತರ ಮಹಾಮೈದಾನ ಪ್ರದೇಶ, ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ 3 ಪ್ರಾಕೃತಿಕ ಲಕ್ಷಣಗಳನ್ನ ಅರ್ಥ ಮಾಡ್ಕೊಂಡಿವಿ. ಇವತ್ತಿಗೆ ನಾವೇನು ಮಾಡೋಣ ಅಂದರೆ ಕರಾವಳಿ ತೀರ ಪ್ರದೇಶಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣಂತ, ಓಕೆನಾ? ಸೊ ದಿಸ್ ಈಸ್ ಅವರ್ ಟಾಪಿಕ್ ಆಫ್ ಫೋಕಸ್. ಓಕೆ, ನೋಡಪ್ಪ, ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾವೇನು ಮಾಡೋಣ ಈ ಕರಾವಳಿ ತೀರ ಪ್ರದೇಶದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣಂತ. ಭಾರತದ ಕರಾವಳಿ ಅಥವಾ ಇದನ್ನು ನಾವು ಇಂಗ್ಲೀಷಲ್ಲಿ ಕೋಸ್ಟಲ್ ಪ್ಲೇನ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಕರಾವಳಿ ಮೈದಾನ ಅಂತ ಕರೀತಾರ. ಇದನ್ನು ಇಂಗ್ಲೀಷಲ್ಲಿ ಕೋಸ್ಟಲ್ ಪ್ಲೇನ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದಕ್ಕೊಂದು ಸಣ್ಣ ಒಂದು ಡೈಗ್ರಾಮ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಓಕೆನಾ? ಸೊ ಕನ್ಸಿಡರ್, ಇಲ್ಲಿ ಡೈಗ್ರಾಮ್ ಐತೆ ಅನ್ಕೊಟ್ರಿ. ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ಈ ರೀತಿ ಐತೆ ಅನ್ಕೊಟ್ರಿ. ಹಿಂಗೆ ಇಲ್ಲಿ ಗುಜರಾತದ್ದು ನಿಮಗೇನು ಕಾಣ್ಬಿಡ್ತಾವೆ ಅಂದರೆ ಬೌಂಡ್ರೀಸ್ಗಳು ಕಾಣ್ಬರ್ತಿರ್ತಾವೆ. ಅದಾದ ನಂತರ ನಮ್ಮ ಇಂಡಿಯಾ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದೆ. ಸೊ ಹಿಂಗೆ ಕಾಣ್ತಿರ್ತದೆ ಅನ್ಕೊಟ್ರಿ. ಸೊ ಇದೇ ಒಂದು ಡೈಗ್ರಾಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಎಲ್ಲ ಕೋಸ್ಟಲ್ ಪ್ಲೇನ್ಸ್ಗಳನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ, ಓಕೆನಾ? ಸೊ ನೋಡಿರಿ, ಈ ರೀತಿ ಎಕ್ಸಾಕ್ಟ್ಲಿ ಕರಾವಳಿ ತೀರ ಪ್ರದೇಶ ಹಿಂಗೆ ಕಾಣ್ಲಿರ್ತದೆ. ಅದರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಪಶ್ಚಿಮ ಘಟ್ಟಗಳನ್ನು ಡ್ರಾ ಮಾಡ್ತೀನಿ. ನೋಡಿರಿ, ನಾನು ಪಶ್ಚಿಮ ಘಟ್ಟಗಳನ್ನು ಡ್ರಾ ಮಾಡಿದರೆ ಯಾವ ರೀತಿ ಕಾಣ್ಲಿರ್ತದೆ? ಈ ರೀತಿ ಕಾಣ್ಲಿರ್ತದೆ, ಓಕೆನಾ? ಸೊ ಪಶ್ಚಿಮ ಘಟ್ಟಗಳನ್ನು ಡ್ರಾ ಮಾಡಿದರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿರ್ತದೆ. ಆ್ಯಂಡ್ ಪೂರ್ವ ಘಟ್ಟಗಳನ್ನು ಡ್ರಾ ಮಾಡಿದರೆ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ? ಪೂರ್ವ ಘಟ್ಟಗಳು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಕಾಣ್ತಿರ್ತದೆ, ಓಕೆನಾ? ಪೂರ್ವ ಘಟ್ಟಗಳು ಹಿಂಗೆ ಕಾಣ್ಲಿರ್ತದೆ. ಸೊ ಈ ರೀತಿ ಕಾಣುವಾಗ ವಿಚಾರ ಮಾಡಿರಿ, ನಾನು ಇವಾಗ ಈ ಒಂದು ಕರಾವಳಿ ಮೈದಾನವನ್ನು ಇಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ನಾನು ಬ್ಲೂ ಕಲರ್ಲೆ ಏನೊಂದು ಮಾರ್ಕಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿರ್ತೀನಿ. ಇದೆಲ್ಲ ಮೈದಾನ ಪ್ರದೇಶಗಳನ್ನು ನಾವೇನಂತ ಕರಿತೀವಿ ಅಂದರೆ ಕರಾವಳಿ ಮೈದಾನ ಪ್ರದೇಶ ಅಂತ ಕರಿತೀವಿ. ಸೊ ಇದ್ರ ಮೂಲಕ ನಿಮಗೇನೋ ಅರ್ಥ ಆಗ್ತಿರ್ತದೆ, ಓಕೆನಾ? ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಫುಲ್ ಕಾನ್ಸಂಟ್ರೇಷನ್. ಇಲ್ಲಿರ್ತಕ್ಕಂಥ ಈ ಒಂದು ಕರಾವಳಿ ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಪಶ್ಚಿಮ ಕರಾವಳಿ ಮೈದಾನ ಅಂತ ಕರಿತೀವಿ. ಆಮೇಲೆ ಪೂರ್ವದಲ್ಲಿರ್ತಕ್ಕಂಥದ್ದನ್ನು ನಾವು ಪೂರ್ವ ಕರಾವಳಿ ಮೈದಾನ ಅಂತ ಕರಿತೀವಿ, ಓಕೆನಾ? ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ರೀತಿ ಐತೆ ಅನ್ಕೊಳ್ರಿ ಇದು, ಓಕೆ? ಸೊ ಈ ರೀತಿ ಇದ್ದಾಗ ವಿಚಾರ ಮಾಡಿರಿ, ನಾನೇನು ಮಾಡ್ತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಈ ಪೂರ್ತಿ ಕರಾವಳಿ ಮೈದಾನವನ್ನು 2 ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಒಂದು ಪೂರ್ವ ಕರಾವಳಿ ಮೈದಾನ, ಇನ್ನೊಂದು ಪಶ್ಚಿಮ ಕರಾವಳಿ ಮೈದಾನ. ಫಾರ್ ಎಕ್ಸಾಂಪಲ್ ನಾನು ಈ ಕಡೆ ಏನು ಬರೀತೆ ಅಂದರೆ ಈ ಕಡೆ ಯಾವುದಪ್ಪ ಅಂದರೆ ಅರಬ್ಬಿ ಸಮುದ್ರದ ಜೊತೆಗೆ ಬಾರ್ಡರ್ ಮಾಡ್ತಿರ್ತಕ್ಕಂಥ ಕರಾವಳಿ ಮೈದಾನ ಮತ್ತು ಬಂಗಾಳ ಕೊಲ್ಲಿಯ ಜೊತೆಗೆ ಬಾರ್ಡರ್ ಮಾಡ್ತಿರ್ತಕ್ಕಂಥ ಕರಾವಳಿ ಮೈದಾನ ಅಂತ 2 ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿರ್ತೀನಿ. ಬಂಗಾಳ ಕೊಲ್ಲಿಯ ಜೊತೆಗೆ ಬಾರ್ಡರ್ ಮಾಡ್ತಿರ್ತಕ್ಕಂಥ ಈ ಒಂದು ಕರಾವಳಿ ಮೈದಾನ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಪೂರ್ವ ಕರಾವಳಿ ಮೈದಾನ ಅಂತ ಕರಿತೀವಿ. ಪೂರ್ವ ಕರಾವಳಿ ಮೈದಾನ ಅಥವಾ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್, ಓಕೆನಾ ಸರ್? ಅದೇ ರೀತಿ ಅರಬ್ಬಿ ಸಮುದ್ರದ ಜೊತೆಗೆ ಬಾರ್ಡರ್ ಮಾಡ್ತಿರ್ತಕ್ಕಂಥ ಈ ಒಂದು ಕರಾವಳಿ ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಪಶ್ಚಿಮ ಕರಾವಳಿ ಮೈದಾನ ಅಂತ ಕರಿತೀವಿ. ಪಶ್ಚಿಮ ಕರಾವಳಿ ಮೈದಾನ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಓಕೆನಾ? ಫುಲ್ ಕಾನ್ಸಂಟ್ರೇಷನ್. ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಮೈದಾನಗಳು ಅಂತೇಳಿ ನಾನು ಈ ರೀತಿ ಡಿವೈಡ್ ಮಾಡ್ಕೊಂಬಿಟ್ಟೇನೆ, ಓಕೆನಾ? ಸೊ ಇವಾಗ ನಾವೇನು ಮಾಡೋಣ ಅಂದರೆ ಈ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಮೈದಾನಗಳ ಜೊತೆಗೆ ಯಾವ್ಯಾವ ರಾಜ್ಯಗಳು ಬಾರ್ಡರ್ ಮಾಡ್ಲಿತ್ತಾವೋ ಅದನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ. ಸೊ ದ್ಯಾಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಓಕೆನಾ? ಇಲ್ಲಂತೂ ನಿಮಗೆ ವೆಸ್ಟರ್ನ್ ಘಾಟ್ಸ್ ಇದ್ದಿದ್ದು ಕಾಣ್ತಿರ್ತದ. ನಾನು ಅದನ್ನು ಇನ್ನೊಂದ್ಸಲ ಶೇರ್ ಮಾಡಿ ನಿಮಗೆ ಹೈಲೈಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ದ್ಯಾಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಓಕೆ? ಸೊ ಇವಾಗ ಇಲ್ಲಿರ್ತಕ್ಕಂಥದ್ದು ಈ ಪೂರ್ತಿ ಭಾಗವನ್ನು ನಾವು ಗುಜರಾತ್ ಅಂತ ಕರಿತೀವಿ, ಓಕೆನಾ? ಗುಜರಾತ್ ಆದ ನಂತರ ಅದರ ಕೆಳಗಡೆ ಭಾಗವನ್ನು ನಾವು ಮಹಾರಾಷ್ಟ್ರ ಕರಾವಳಿ ಮೈದಾನ ಅಂತ ಕರಿದ್ವಿ. ಆಮೇಲೆ ಗೋವಾ ಕರಾವಳಿ ಮೈದಾನ ಅಂತ ಕರಿದ್ವಿ.
ಆಮೇಲೆ ಕರ್ನಾಟಕ ಕರಾವಳಿ ಮೈದಾನ ಅಂತ ಕರೆದ್ವಿ, ಆಮೇಲೆ ಕೇರಳ ಕರಾವಳಿ ಮೈದಾನ ಅಂತ ಕರೆದ್ವಿ. ಇದಾದ ನಂತರ ನಾವೇನು ಮಾಡ್ಲಿಕ್ಕೆ ಅಂದರೆ ಇಲ್ಲಿ ತಮಿಳುನಾಡು ಕರಾವಳಿ ಮೈದಾನ, ಆಂಧ್ರ ಪ್ರದೇಶ್ ಕರಾವಳಿ ಮೈದಾನ, ಅದಾದ ನಂತರ ಏನೈತಿ ಇಲ್ಲಿ ಏನಪ್ಪಾ ಅಂದರೆ ಒಡಿಶಾ ಕರಾವಳಿ ಮೈದಾನ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿ ಮೈದಾನವನ್ನು ನೋಡ್ಲಿದ್ದೀವಿ. ಈ ರೀತಿ ಬಾರ್ಡರ್ ಐತೆ, ಓಕೆನಾ. ಸೊ ಇವಾಗ ನಾವೇನು ಮಾಡ್ಬೋದು ಅಂದರೆ ಪಶ್ಚಿಮ ಕರಾವಳಿಯ ಜೊತೆಗೆ ಬಾರ್ಡರ್ ಮಾಡ್ತಿರ್ತಕ್ಕಂಥ ರಾಜ್ಯಗಳ ಸಂಖ್ಯೆಯನ್ನು ನೋಡ್ಬೋದು. ಎಷ್ಟು ರಾಜ್ಯಗಳದಾವು? ಇಲ್ಲಿ ಗುಜರಾತ್ ಅದ, ಇಲ್ಲಿ ಮಹಾರಾಷ್ಟ್ರ ಅದ, ಆ್ಯಂಡ್ ಇಲ್ಲಿ ಗೋವಾ ಅದ, ಇಲ್ಲಿ ಕರ್ನಾಟಕದ, ಆ್ಯಂಡ್ ಇಲ್ಲಿ ಕೇರಳ ಅದ. ಟೋಟಲ್ ಎಷ್ಟದಾವು? 5 ರಾಜ್ಯಗಳು ಬಾರ್ಡರ್ ಮಾಡ್ತಿರ್ತಾವೆ, ಓಕೆನಾ. ಸೊ 5 ರಾಜ್ಯಗಳು ಅಂತ ಬರಿಬೋದು, ಓಕೆನಾ. ಸೊ 5 ರಾಜ್ಯಗಳು ಬಾರ್ಡರ್ ಮಾಡ್ಲಿತ್ತಾವ. ಫುಲ್ ಕಾನ್ಸಂಟ್ರೇಷನ್ 5 ರಾಜ್ಯಗಳು ಯಾವಪ್ಪ ಅಂತ ಕೇಳಿಬಿಟ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ ಗುಜರಾತ್, ಅದಾದ ನಂತರ ಮಹಾರಾಷ್ಟ್ರ ಅಂತ ಬರಿಬೋದು, ಅದಾದ ನಂತರ ಗೋವಾ ಅಂತ ಬರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಗೋವಾ. ಅದಾದ ನಂತರ ಕರ್ನಾಟಕ ಅಂತ ಬರಿಬೋದು, ಕರ್ನಾಟಕ, ಆ್ಯಂಡ್ ಅದಾದ ನಂತರ ಕೇರಳ ಅಂತ ಬರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಪಶ್ಚಿಮ ಕರಾವಳಿ ಮೈದಾನದ ಜೊತೆಗೆ ಗಡಿ ರೇಖೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳ ಸಂಖ್ಯೆ 5, ಆ್ಯಂಡ್ ಆ ರಾಜ್ಯಗಳು ಯಾವಪ್ಪ ಅಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಕೇರಳ. ಇದೇ ರೀತಿ ಪೂರ್ವ ಕರಾವಳಿ ಮೈದಾನದ ಜೊತೆಗೆ ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ಈ ರಾಜ್ಯಗಳು ಎಷ್ಟು ಅಂತ ಕೇಳಿಬಿಟ್ರೆ 4 ರಾಜ್ಯಗಳು. ಎಷ್ಟು ರಾಜ್ಯಗಳು? 4 ರಾಜ್ಯಗಳು. ಆ 4 ರಾಜ್ಯಗಳು ಯಾವ್ಯಾವ ನೋಡ್ರಪ್ಪ. ಆ 4 ರಾಜ್ಯಗಳು ಯಾವ್ಯಾವ ಅಂದರೆ ಸೌತಿಂದ ಬರಲಿತ್ತೆ ನಾನು, ಓಕೆನಾ. ತಮಿಳ್ನಾಡುದಿಂದ ಬರಲಿದ್ದೇನೆ, ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಸೀಕ್ವೆನ್ಸ್. ತಮಿಳ್ನಾಡು, ಆಂಧ್ರ ಪ್ರದೇಶ್, ಆಂಧ್ರ ಆದ ನಂತರ ಒಡಿಸ್ಸಾ ಅಂತ ಕಂಡುಬರ್ತದೆ. ಒಡಿಸ್ಸಾ ಆದ ನಂತರ ನಮಗೆ ಪಶ್ಚಿಮ ಬಂಗಾಳ ಅಂತ ಕಂಡುಬರ್ತದೆ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನಾನೇನು ಮಾಡ್ಲಿತ್ತೆ ಅಂದರೆ ಈ ಪೂರ್ತಿ ಭಾಗವನ್ನು ಈ ರೀತಿ ಝೂಮ್ ಇನ್ ಮಾಡಿ ಅನ್ಕೊಟ್ರಿ. ಇವಾಗ ಈ ಗುಜರಾತದ ಪಕ್ಕದಲ್ಲಿರ್ತಕ್ಕಂಥ ಈ ಕರಾವಳಿ ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಕಚ್ ಮತ್ತು ಕತೈವರ ಕರಾವಳಿ ಮೈದಾನ ಅಂತ ಕರಿತೀವಿ. ಇದೇ ರೀತಿ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿರ್ತಕ್ಕಂಥ ಕರಾವಳಿ ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಕೊಂಕಣ್ ಕರಾವಳಿ ಮೈದಾನ ಅಂತ ಕರಿತೀವಿ. ಕೊಂಕಣ್ ಕರಾವಳಿ ಮೈದಾನ. ಇವಾಗ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಕರಾವಳಿ ಮೈದಾನವನ್ನು ಕೆನರಾ ಕರಾವಳಿ ಮೈದಾನ ಅಂತ ಕರಿತೀವಿ. ಕೆನರಾ ಕರಾವಳಿ ಮೈದಾನ. ಆಮೇಲೆ ಇಲ್ಲಿ ಕೇರಳದಲ್ಲಿರ್ತಕ್ಕಂಥ ಈ ಕರಾವಳಿ ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಮಲಬಾರ್ ಕರಾವಳಿ ಮೈದಾನ ಅಂತ ಕರಿತೀವಿ. ಮಲಬಾರ್ ಕರಾವಳಿ ಮೈದಾನ. ಇದೇ ರೀತಿ ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಕರಾವಳಿ ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಕೋರಮಂಡಲ್ ಕರಾವಳಿ ಮೈದಾನ ಅಂತ ಕರಿತೀವಿ. ಕೋರಮಂಡಲ್ ಕರಾವಳಿ ಮೈದಾನ ಅಂತ ಕರಿತೀವಿ, ಓಕೆನಾ. ಕೋರಮಂಡಲ್ ಕರಾವಳಿ ಮೈದಾನ ಆದ ನಂತರ ಇದನ್ನ ಮೇಲ್ಗಡೆ ಇರ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ಸರ್ಕಾರ್ ಕರಾವಳಿ ಮೈದಾನ, ನಾರ್ದರ್ನ್ ಸರ್ಕಾರ್ ಅಂತಲೂ ಕರೀತಾರೆ, ಓಕೆನಾ. ಇದಾದ ನಂತರ ಇಲ್ಲಿ ಒಡಿಶಾದಲ್ಲಿ ಕಂಡುಬರ್ತಕ್ಕಂಥ ಈ ಕರಾವಳಿ ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇದಕ್ಕೆ ಉತ್ಕಳ್ ಕರಾವಳಿ ಮೈದಾನ ಅಂತ ಕರಿತೀವಿ. ಉತ್ಕಳ್ ಕರಾವಳಿ ಮೈದಾನ, ಓಕೆನಾ. ಇದಾದ ನಂತರ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಕರಾವಳಿ ಮೈದಾನವನ್ನು ವ್ಯಂಗ ಕರಾವಳಿ ಮೈದಾನ ಅಂತ ಕರಿತೀವಿ. ಸೊ ಎಕ್ಸಾಕ್ಟ್ಲಿ ಈ ರೀತಿ ನಾವು ಏನು ಮಾಡಿಬಿಟ್ಟೇವೆ ಅಂದರೆ ಡಿವೈಡ್ ಮಾಡಿಬಿಟ್ಟೇವೆ. ಬಟ್ ಇಲ್ಲಿ ವ್ಯಂಗ ಕರಾವಳಿ ಮೈದಾನವನ್ನು ನೋಡ್ರಿ. ಈ ವ್ಯಂಗ ಕರಾವಳಿ ಮೈದಾನ ಅನ್ನೋದು ಹುಗ್ಲಿ ಮತ್ತು ಸುವರ್ಣರೇಖಾ ನದಿಯ ಮಧ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಸುವರ್ಣರೇಖಾ, ಇದು ಹುಗ್ಲಿ ನದಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಈ ಸುವರ್ಣರೇಖಾ ಮತ್ತು ಬ್ರಾಹ್ಮಣಿ ಮಹಾನದಿಯ ಮಧ್ಯದಲ್ಲಿ ಕಂಡುಬರ್ತಕ್ಕ ಈ ಒಂದು ಕೋಸ್ಟಲ್ ಪ್ಲೇನ್ ಅನ್ನ, ಮಹಾನದಿ ಅಂದ್ರೆ ಯಾವುದು? ಮಹಾನದಿ ಅಂದ್ರೆ ಇದು. ಸೊ ಇದರ ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಕೋಸ್ಟಲ್ ಪ್ಲೇನ್ ನ ಉತ್ಕಲ್ ಕರಾವಳಿ ಮೈದಾನ ಅಂತ ಕರೆದಾರೆ. ಈ ಮಹಾನದಿಯಿಂದ ಇಲ್ಲಿ ಕೃಷ್ಣಾ ನದಿಯವರೆಗೆ, ಯಾವ ನದಿಯವರೆಗೆ? ಕೃಷ್ಣಾ ನದಿಯವರೆಗೆ ಕಂಡುಬರ್ತಕ್ಕಂಥ ಈ ಪೂರ್ತಿ ಕರಾವಳಿ ಮೈದಾನವನ್ನ ನಾವು ಸರ್ಕಾರ್ ಕರಾವಳಿ ಮೈದಾನ ಅಂತ ಕರಿತೇವೆ. ಈಗ ಕೃಷ್ಣಾದಿಂದ ನಾನೇನು ಮಾಡ್ಲಿತ್ತೆ ಅಂದರೆ ಕನ್ಯಾಕುಮಾರಿವರೆಗೆ ನಾವೇನಾದರೂ ಈ ಒಂದು ಕರಾವಳಿ ಮೈದಾನವನ್ನು ನೋಡ್ಲಿತ್ತೆ ಅಂದರೆ ಅದನ್ನ ಕೋರಮಂಡಲ್ ಕರಾವಳಿ ಮೈದಾನ ಅಂತ ಕರಿತೀವಿ. ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಇದನ್ನೇ ನೋಡಿದ್ರೆ ಎಕ್ಸಾಕ್ಟ್ಲಿ ಈ ಕಡೆ ಏನಿರುತ್ತೆ ಅಂದರೆ ನಿಮಗೆ ಲಕ್ಷದ್ವೀಪಗಳು ಕಂಡುಬರ್ತಿರ್ತಾವೆ, ಓಕೆನಾ. ಇದಕ್ಕೆಲ್ಲ ಎಂತ ಕರಿತೀವಿ? ಲಕ್ಷದ್ವೀಪಗಳು. ಇದಾದ ನಂತರ ನಾನು ಈ ಕಡೆ ನೋಡಿದ್ನಿ ಅಂದರೆ ಡೆಫಿನೆಟ್ಲಿ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕಾಣ್ತಿರ್ತದೆ, ಅದನ್ನು ಕೂಡ ನಾವು ಬರಿಬೋದು, ಓಕೆನಾ. ಅಂಡಮಾನ್, ನಿಕೋಬಾರ್. ಇದಾದ ನಂತರ ಇಲ್ಲಿ ಕೋರಮಂಡಲ್ ಕರಾವಳಿ ಮೈದಾನದಲ್ಲಿ ಪುಡುಚೇರಿ ಅಂತ ಒಂದು ಕಂಡುಬರ್ತದೆ, ಓಕೆನಾ. ಆಮೇಲೆ ದೀವ್ ದಮನ್ ದಾದ್ರಾ ನಗರ್ ಹವೇಲಿ ಅಂತ ಕಂಡುಬರ್ತಿರ್ತದೆ. ದೀವ್ ದಮನ್ ದಾದ್ರಾ ನಗರ್ ಹವೇಲಿ ಅಂತ ಕಂಡುಬರ್ತಿರ್ತದೆ ಗುಜರಾತ್ ಕೋಸ್ಟ್ ಒಳಗೆ. ಸೊ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಕರಾವಳಿ ಮೈದಾನದ ಜೊತೆಗೆ ಗಡಿ ರೇಖೆಯನ್ನು ಹೊಂದಿರತಕ್ಕಂಥದ್ದನ್ನು ನಾನು ನೋಡಬಹುದು. ಸೊ ಟೋಟಲ್ ನೋಡ್ರಿ ಸರ್, 9 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳು ಈ ಒಂದು ಕರಾವಳಿ ಮೈದಾನದ ಜೊತೆಗೆ ಗಡಿ ರೇಖೆಯನ್ನು ಹೊಂದಿರೋದನ್ನ ನೋಡಬಹುದು. ಸರ್, ಭಾರತದ ಒಟ್ಟು ಕರಾವಳಿ ಮೈದಾನದ ಉದ್ದ ಎಷ್ಟು ಅಂತ ಕೇಳಿಬಿಟ್ರೆ ಆರಾಮ್ಸೆ ನಾವು 11098.8 ಕಿಲೋಮೀಟರ್ಸ್ ಅಂತ ಕರಿಬಹುದು, ಓಕೆನಾ. ಸರ್, ಇದು ಹೊಸ ಡೇಟಾ ಅನ್ಕೊಳ್ರಿ, 2025 ಒಳಗೆ ಕೊಟ್ಟಿರತಕ್ಕಂಥ ಡೇಟಾ. ಇದಕ್ಕಿಂತ ಓಲ್ಡ್ ಡೇಟಾ ಏನಿತ್ತಲ್ಲ ಅದರಲ್ಲಿ ನಾವು ಏನು ನೋಡ್ಬೋದು ಅಂದರೆ ಈ ನಂಬರ್ ನೋಡ್ಬೋದು, 7516 ಕಿಲೋಮೀಟರ್ಸ್ ಅನ್ನು ನೋಡ್ಬೋದು ಟೋಟಲ್.
ಸರ್ ಮೇನ್ಲ್ಯಾಂಡ್ ಕರಾವಳಿ ಮೈದಾನವನ್ನು ನೋಡಿದರೆ ಅದ್ರ ಜಸ್ಟ್ 6100 ಕಿಲೋಮೀಟರ್ಸ್ ನೋಡ್ಬೋದು. ಆದರೆ ನ್ಯೂ ಡೇಟಾ ಪ್ರಕಾರ ನೋಡ್ರಿ, ನೀವು ಜಸ್ಟ್ ಈ ಲಕ್ಷದ್ವೀಪ್ ಮತ್ತು ಅಂಡಮಾನ್ ನಿಕೋಬಾರ್ನ ಮೈನಸ್ ಮಾಡಿಬಿಟ್ರೆ ಅಂದರೆ ವಾಟ್ ಎವರ್ ದ ನಂಬರ್ ದಟ್ ವಿ ಗೆಟ್ ದಟ್ ಈಸ್ ದ ಲೆಂತ್ ಆಫ್ ದ ಕರಾವಳಿ ಮೈದಾನ. ಓಕೆನಾ? ಸೊ 11098.8 ಕಿಲೋಮೀಟರ್ಸ್ ಏನಿತ್ತಲ್ಲ ದಟ್ ಈಸ್ ದ ಲೆಂತ್ ಆಫ್ ದ ಕರಾವಳಿ ಮೈದಾನ ದಟ್ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇವಾಗ ಕರಾವಳಿ ಮೈದಾನ ಏನಂತ ಗೊತ್ತಾಗದ. ಈ ಭಾರತದ ಕರಾವಳಿ ಮೈದಾನದ ಜೊತೆಗೆ ಎಷ್ಟು ರಾಜ್ಯಗಳು ಗಡಿ ರೇಖೆಯನ್ನು ಮಾಡ್ಲಿರ್ತಾವ ಹೇಳ್ರಿ? ಎಷ್ಟು ರಾಜ್ಯಗಳು ಗಡಿ ರೇಖೆಯನ್ನು ಮಾಡ್ಲಿರ್ತಾವ ಅಂದ್ರೆ 9 ರಾಜ್ಯಗಳು ಗಡಿ ರೇಖೆಯನ್ನು ಮಾಡ್ಲಿರ್ತಾವ. ಎಷ್ಟು ರಾಜ್ಯಗಳು? 9 ರಾಜ್ಯಗಳು. ಈ 9 ರಾಜ್ಯಗಳ ಜೊತೆಗೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವೆ ಸರ್? ಕೇಂದ್ರಾಡಳಿತ ಪ್ರದೇಶಗಳದಾವ 4 ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು. ಸೊ ಅವು ಯಾವ್ಯಾವು ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಇನ್ ಸೀಕ್ವೆನ್ಸ್ ನೆನ್ಪಿಡ್ಬೇಕು. ಡಿಕ್ರೀಸಿಂಗ್ ಆರ್ಡರ್ ಒಳಗ, ಲೆಂತ್ ಡಿಕ್ರೀಸಿಂಗ್ ಆರ್ಡರ್ ಒಳಗ ಅದನ್ನ ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ದಟ್ ವಿ ಕ್ಯಾನ್ ಅರೇಂಜ್ ದ ಸೀಕ್ವೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ದೀಸ್ ಕೋಸ್ಟಲ್ ಪ್ಲೇನ್ಸ್ ಆನ್ ದ ಬೇಸಿಸ್ ಆಫ್ ಲೆಂತ್ ಆಫ್ ದ ಕೋಸ್ಟಲ್ ಪ್ಲೇನ್ಸ್. ಓಕೆನಾ? ಸೊ ರೀಸೆಂಟ್ಲಿ 2025 ಒಳಗೆ ಕಟ್ಟಿರ್ತಕ್ಕಂಥ ಡೇಟಾದ ಪ್ರಕಾರ ನಾವು ಇದನ್ನ ಹೆಂಗೆ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇವೆ ಅಂದ್ರೆ ಫುಲ್ ಕಾನ್ಸಂಟ್ರೇಷನ್. ನನ್ನ ಕಡೆ ಒಂದು ನಾನು ನಿಮೋನಿಕ್ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡೀನಿ. ನಾನು ಕೂಡ ಎಕ್ಸಾಮ್ಸ್ಗಳನ್ನ ಬರೆದಾಗ ಇದೇ ರೀತಿ ನಿಮೋನಿಕನ್ನು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿದ್ದೆ. ಆಸ್ ಅ ರಿಸಲ್ಟ್ ಐ ಆಮ್ ಗಿವಿಂಗ್ ಯು ದ ಸೇಮ್ ನಿಮೋನಿಕ್ ದಟ್ ಐ ಹ್ಯಾವ್ ಗಾಟ್. ಓಕೆನಾ? ಸೊ ಇಲ್ಲಿ ನಾನೇನು ಬರೀಲಿಕ್ಕೆ ಅಂದರೆ ಒಂದು ಕೋಡ್ ಬರೀಲಿದ್ದೀನಿ, ಅಕ್ತಮ್ ಅಂತ ಬರ್ತೀನಿ. ತದನಂತರ ನಾನೇನು ಬರೀತೀನಿ ಅಂದರೆ ಡಬ್ಲ್ಯೂ ಕೋಕಾ ಅಂತ ಬರ್ತೀನಿ. ಆಮೇಲೆ ಗೋಲ್ ಅಂತ ಬರ್ತೀನಿ, ಡಿ ಪಿ ಅಂತ ಬರ್ತೀನಿ. ಅಕ್ತಮ್ ಡಬ್ಲ್ಯೂ ಕೋಕಾ ಗೋಲ್ ಡಿ ಪಿ ಅಂತೇಳಿ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಆ 9 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳು ಆ ಒಂದು ಕೋಡ್ ವರ್ಡ್ ಒಳಗೆ ಐತೆ ಅಂದಂಗೆ ಅರ್ಥ. ಓಕೆನಾ? ಸೊ ನಾನು ಎ ಇಂದ ಏನು ಸ್ಟಾರ್ಟ್ ಆಗ್ತದಪ್ಪ ಅಂತ ಕೇಳಿ ಡೆಫಿನೆಟ್ಲಿ ನಾನು ಏನು ಮಾಡ್ಬೋದು ಅಂದರೆ ಒಂದೇದ್ದು ಸರ್ ಇದಕ್ಕೆ ಅಂಡಮಾನ್ ನಿಕೋಬಾರ್ ಅಂತ ಕರಿಬೋದು. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಂತ ಕರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಒಂದೇದಾಯ್ತಾ? ಇವಾಗ ಎರಡನೇದು ಏನಿರ್ಬೋದು? ಗುಜರಾತ್ ಸರ್, 100% ಗುಜರಾತ್ ಇರ್ಬೋದು. ಓಕೆನಾ? ಸರ್ ಮೂರನೇದು ಏನಿರ್ಬೋದು? ತಮಿಳ್ನಾಡು ಸರ್. ಯಾವುದು? ತಮಿಳ್ನಾಡು. ಆಮೇಲೆ 4ನೇದು ಏನಿರ್ಬೋದು? ಸರ್ ಇದಕ್ಕೆ ನಾವು ಆಂಧ್ರ ಪ್ರದೇಶ ಅಂತ ಕರಿಬೋದು. ಓಕೆನಾ? ಸೊ ಆಂಧ್ರ ಪ್ರದೇಶ್. 5ನೇದು ಏನಿರ್ಬೋದು? 100% ಇದು ಮಹಾರಾಷ್ಟ್ರ ಸರ್. ಓಕೆನಾ? ಮಹಾರಾಷ್ಟ್ರ. 6ನೇದು ಏನಿರ್ಬೋದು? ಡಬ್ಲ್ಯೂ ಅಂದರೆ ವೆಸ್ಟ್ ಬೆಂಗಾಲ್ ಇರ್ತದ. 6ನೇದ್ದು ವೆಸ್ಟ್ ಬೆಂಗಾಲ್ ಇರ್ತದ. ಅದಾದ ನಂತರ 7ನೇದು ನೋಡ್ರಿ, 7ನೇದನ್ನು ನಾವು ನೋಡ್ಬೋದು ಅಂದರೆ ಒಡಿಸ್ಸಾ ಇರ್ತದೆ ಸರ್, 100%. ಓಕೆನಾ? ಸೊ ಸಾರಿ, ಒಡಿಸ್ಸಾ ಹಂಗೆಲ್ಲ ಕೇರಳ ಇರ್ತದೆ. ಡಬ್ಲ್ಯೂ ಆದಮೇಲೆ ಕೆ ಐತಿ, ಸೊ ಕೇರಳ ಇರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕೇರಳ ಆದ ನಂತರ ನಾವು 8ನೇದು ನೋಡ್ಲಿದ್ದೇವೆ ಸರ್. ಇಲ್ಲೇ 8ನೇದು ನೋಡಿದ್ವಿ ಅಂದರೆ ಒಡಿಸ್ಸಾ ಇರ್ತದ. ಒಡಿಸ್ಸಾ ಆದ ನಂತರ ನಮಗೆ ಕೆ ಅಂತ ಸಿಗ್ಲಿತ್ತ ನೋಡ್ರಿ, ಅದು ಕರ್ನಾಟಕ. ಓಕೆನಾ? ಕೆ ಅಂದರೆ ಕರ್ನಾಟಕ. ಆಮೇಲೆ ಜಿಒ ಅಂದರೆ ಏನಂತ ಅರ್ಥ ಆಗ್ತದೆ ನಿಮಗೆ? ಗೋವಾ ಸರ್, ಇದು ಗೋವಾ. ಅದಾದ ನಂತರ ಎಲ್ ಅಂದರೆ ಸರ್ ಲಕ್ಷದ್ವೀಪ್ ಸರ್, ಇದು ಲಕ್ಷದ್ವೀಪ್. ಅದಾದ ನಂತರ 12ನೇದ್ದು ಸರ್ ದೀವ್ ದಮನ್ ದಾದ್ರಾ ನಗರ್ ಹವೇಲಿ ಅಂತ ಒಂದು ಯೂನಿಯನ್ ಟೆರಿಟರಿ ಕಂಡು ಬರ್ತದ. 13ನೇದ್ದು ಯಾವುದಪ್ಪ ಅಂದರೆ ಪುಡುಚೇರಿ ಅಥವಾ ಪಾಂಡಿಚೇರಿ ಅಂತಲೂ ಕರಿಬೋದು. ಓಕೆನಾ? ಪಾಂಡಿಚೇರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಆ ಒಂದು 9 ರಾಜ್ಯಗಳನ್ನು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವೇನು ಮಾಡಿದ್ವಿ ಅಂದರೆ ಅತ್ಯಂತ ಉದ್ದವಾದ ಕರಾವಳಿ ಮೈದಾನದಿಂದ ಅತ್ಯಂತ ಚಿಕ್ಕದಾದ ಕರಾವಳಿ ಮೈದಾನಕ್ಕೆ ಹೊಂದಿಸಿವಿ. ಇದ್ರೊಳಗೆ ನಾವು ಏನು ಮಾಡ್ಬೇಕಂದ್ರೆ ಮತ್ತೆ ಕೆಲವೊಂದು ಕರಾವಳಿ ಮೈದಾನದ ಉದ್ದಗಳನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಅಂಡಮಾನ್ ನಿಕೋಬಾರ್ ಅಂತೂ 100% ನೆನ್ಪಿಡ್ಬೇಕು, ಬಿಕಾಸ್ ದಟ್ ಈಸ್ ದ ಲೆಂದಿಯೆಸ್ಟ್ ಕೋಸ್ಟಲ್ ಪ್ಲೇನ್ ದಟ್ ವಿ ಹ್ಯಾವ್ ಗಾಟ್ ಇನ್ ಇಂಡಿಯಾ. ಓಕೆನಾ? ಸೊ ಇದ್ರದ್ದು ಕರಾವಳಿ ಮೈದಾನ ಪ್ರದೇಶ ಅಪ್ರಾಕ್ಸಿಮೇಟ್ಲಿ ಎಷ್ಟೈತೆ ಅಂದರೆ 3083 ಕಿಲೋಮೀಟರ್ಸ್ ಐತಿ. ಎಷ್ಟೈತಿ? 3083 ಕಿಲೋಮೀಟರ್ಸ್ ಐತಿ. ಅದರ ಜೊತೆಗೆ ಅತ್ಯಂತ ಉದ್ದವಾದ ಕರಾವಳಿ ಮೈದಾನವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ಬಿಟ್ರೆ ಗುಜರಾತ್ ಹೇಳ್ತೀರಿ. ಸೊ ಇದ್ರದ್ದು ಎಷ್ಟೈತೆ ಅಂದರೆ 2340 ಕಿಲೋಮೀಟರ್ಸ್ ಐತಿ. ಓಕೆನಾ? ಇವಾಗ ನಾವೇನು ಮಾಡ್ಬಂದ್ರೆ ಅತ್ಯಂತ ಚಿಕ್ಕದಾದ ಕರಾವಳಿ ಮೈದಾನವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ಬಿಟ್ರೆ ಗೋವಾ ಅಂತ ಬರೀಬೋದು. ಇದರದ್ದು 194 ಕಿಲೋಮೀಟರ್ಸ್ ಅಷ್ಟೇ ಲೆಂತ್ ಅದ. ಅದಾದ ನಂತರ ಅತ್ಯಂತ ಚಿಕ್ಕದಾದ ಎಲ್ಲ ಪ್ರದೇಶಗಳಲ್ಲಿ ಅತ್ಯಂತ 13ನೇ ಪ್ಲೇಸ್ ಒಳಗೆ ಬರೆದಿರ್ತಕ್ಕಂಥ ಪಾಂಡಿಚೇರಿಯ ಲೆಂತ್ ಎಷ್ಟೈತಪ್ಪ ಅಂದರೆ ಜಸ್ಟ್ 43 ಕಿಲೋಮೀಟರ್ಸ್ ಅದ. ದ್ಯಾಟ್ ಯು ಕ್ಯಾನ್ ರಿಮೆಂಬರ್. ಓಕೆನಾ? 3083 ಕಿಲೋಮೀಟರ್ಸ್, 2340 ಕಿಲೋಮೀಟರ್ಸ್ ಫಾರ್ ಗುಜರಾತ್, 194 ಕಿಲೋಮೀಟರ್ಸ್ ಫಾರ್ ಗೋವಾ ಆ್ಯಂಡ್ 43 ಕಿಲೋಮೀಟರ್ಸ್ ಫಾರ್ ಪಾಂಡಿಚೇರಿ. ಓಕೆನಾ? ಬಟ್ ನಾವು ಕರ್ನಾಟಕನೂ ಐತಲ್ಲ, ಇಲ್ಲ ಕರ್ನಾಟಕ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅದರ ಸಂಬಂಧ ನಾನು ಕರ್ನಾಟಕದ್ದು ಕೂಡ ನಾನು ಲೆಂತನ್ನು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದ ಲೆಂತ್ ಆಫ್ ಕರ್ನಾಟಕಸ್ ಕೋಸ್ಟಲ್ ಪ್ಲೇನ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ 343.3 ಕಿಲೋಮೀಟರ್ಸ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಈಸ್ ಅಕಾರ್ಡಿಂಗ್ ಟು ದ ನ್ಯೂ ಡೇಟಾ. ಸೊ ಇದನ್ನು ಇದೇ ರೀತಿ ನೀವು ಸೀಕ್ವೆನ್ಸ್ ಒಳಗೆ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ದಟ್ ವಾಟ್ ಎವರ್ ದ ಕ್ವಶನ್ಸ್ ದೇ ಆಸ್ಕ್ ಆನ್ ದ ಬೇಸಿಸ್ ಆಫ್ ಲೆಂತ್ ಆಫ್ ದ ಕೋಸ್ಟಲ್ ಪ್ಲೇನ್ಸ್, ಏನಪ್ಪಾ ಅಂದರೆ ಕರಾವಳಿ ಮೈದಾನದ ಉದ್ದದ ಆಧಾರದ ಮೇಲೆ ಯಾವುದೇ ರೀತಿ ಕ್ವಶನ್ಸ್ಗಳನ್ನು ಕೇಳಿ ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ಓಕೆನಾ? ಸೊ ನಾವು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಎಕ್ಸಾಕ್ಟ್ ಡಿಫರೆನ್ಸ್ ಇನ್ ಬಿಟ್ವೀನ್
ಡಿಫ್ರೆನ್ಸಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ ಪಶ್ಚಿಮ ಮತ್ತು ಪೂರ್ವ ಕರಾವಳಿ ಮೈದಾನದ ಮಧ್ಯೆ. ಓಕೆನಾ. ಸೊ ಈಗ ಜಸ್ಟರ್ ಅಂದಿದ್ವಲ್ಲ ನಾವು, ಸರ್ ಗುಜರಾತ್ ಒಳಗೆ ಏನಂತ ಕರೆದಿದ್ವಿ ಇದನ್ನ? ಗುಜರಾತ್ ಒಳಗೆ ಇದನ್ನ ಕಚ್ ಮತ್ತು ಕತೈವರ ಕರಾವಳಿ ಮೈದಾನ ಅಂತ ಕರೆದಿದ್ವಿ. ಮಹಾರಾಷ್ಟ್ರದಲ್ಲಿ ಮತ್ತು ಗೋವಾದಲ್ಲಿ ಇದನ್ನ ಏನಂತ ಕರೆದಿದ್ವಿ ಅಂದ್ರೆ ಕೊಂಕಣ್ ಕರಾವಳಿ ಮೈದಾನ ಅಂತ ಕರೆದಿದ್ವಿ. ಕೊಂಕಣ್ ಇದನ್ನ NCERT ಒಳಗೆ ಗೋವನ್ ಕರಾವಳಿ ಮೈದಾನ ಅಂತಲೂ ಕರೆದಾರ. ಗೋವನ್ ಕರಾವಳಿ ಮೈದಾನ ಅಂತಲೂ ಕರೆದಾರ. ಓಕೆನಾ. ಸೊ ಕರ್ನಾಟಕದಲ್ಲಿ ಇದನ್ನ ಕೆನರಾ ಕರಾವಳಿ ಮೈದಾನ ಅಂತ ಕರೀತಾರ. ಕೆನರಾ ಜೊತೆಗೆ ಇದಕ್ಕೆ ಮ್ಯಾಕ್ರಲ್ ಅಂತ ಕರೀತಾರ, ಬಂಗಡಿ ಅಂತ ಕರೀತಾರ, ಕನ್ನಡ ಕರಾವಳಿ ಮೈದಾನ ಅಂತ ಕರೀತಾರ, ಕರ್ನಾಟಕ ಕರಾವಳಿ ಮೈದಾನ ಅಂತಲೂ ಕರೀತಾರ. ಓಕೆನಾ. ಸೊ ಕೇರಳದಲ್ಲಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಮಲಬಾರ್ ಕರಾವಳಿ ಮೈದಾನ ಅಂತ ಕರೀತಾರ. ಮಲಬಾರ್ ಕರಾವಳಿ ಮೈದಾನ. ಅದಾದ ನಂತರ ನೀವು ತಮಿಳುನಾಡು ನೋಡಿದ್ರೆ ತಮಿಳುನಾಡುದಲ್ಲಿ ಇದನ್ನ ಕೋರಮಂಡಲ್ ಕರಾವಳಿ ಮೈದಾನ ಪ್ರದೇಶ ಅಂತ ಕರೀತಾರೆ. ಕೋರಮಂಡಲ್ ಕರಾವಳಿ ಮೈದಾನ ಅಂತ ಕರೀತಾರ. ಆಂಧ್ರ ಪ್ರದೇಶದಲ್ಲಿ ಇದನ್ನ ನಾರ್ದರ್ನ್ ಸರ್ಕಾರ್ ಅಥವಾ ಸರ್ಕಾರ್ ಕರಾವಳಿ ಮೈದಾನ ಅಂತ ಕರೀತಾರ. ಸರ್ಕಾರ್. ಆಮೇಲೆ ಒಡಿಸ್ಸಾದಲ್ಲಿ ಅಥವಾ ಮಹಾನದಿ ಮತ್ತು ಸುವರ್ಣರೇಖಾ ಮಧ್ಯದಲ್ಲಿ ಇದನ್ನ ಉತ್ಕಳ್ ಕರಾವಳಿ ಮೈದಾನ ಅಂತ ಕರೀತಾರೆ. ಉತ್ಕಲ್. ಅದಾದ ನಂತರ ಸುವರ್ಣರೇಖಾ ನದಿಯ ಉತ್ತರ ಭಾಗದಲ್ಲಿ ಇದನ್ನ ವ್ಯಂಗ ಕರಾವಳಿ ಮೈದಾನ ಅಂತ ಕರೀತಾರೆ. ಈ ಎಲ್ಲ ವರ್ಡ್ಸ್ಗಳನ್ನು ನೀವು ನೋಡಿದರೆ ಪದೇ ಪದೇ ಯು ವಿಲ್ ಬಿ ಏಬಲ್ ಟು ಸಿ ದಿಸ್ ದ್ಯಾಟ್ ಈ ಎಲ್ಲ ವರ್ಡ್ಸ್ಗಳು ನಮ್ಮ ರಾಷ್ಟ್ರಗೀತೆಯಲ್ಲೂ ಕೂಡ ಇರ್ತಾವೆ ನೋಡ್ರಿ. ಜನಗಣ ಮನ ಐತಲ್ಲ ಅದರಲ್ಲೂ ಕೂಡ ಈ ಒಂದು ಏನಪ್ಪಾ ಅಂದರೆ ಪಂಜಾಬ, ಸಿಂಧ, ಗುಜರಾತ್, ಮರಾಠ, ದ್ರಾವಿಡ, ಉತ್ಕಲ ವಂಗ ಅನ್ನೋದು ಈ ಕೀವರ್ಡ್ಸ್ಗಳಲ್ಲಿ ನೀವು ನೋಡ್ಬೋದು. ಓಕೆನಾ. ಸೊ ಆ ರೀತಿ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ. ಸೊ ಇದಂತೂ ಆಯ್ತು ಇವಾಗ. ಓಕೆನಾ. ನಾವು ಲೆಂತನ್ನು ನೋಡಿದ್ವಿ, ಎಲ್ಲ ಕರಾವಳಿ ತೀರ ಪ್ರದೇಶದ ಬೇರೆ ಬೇರೆ ಹೆಸರುಗಳನ್ನು ನೋಡಿದ್ವಿ. ಈಗ ಆ್ಯಕ್ಚುಲ್ ಆಗಿ ನಾವೇನು ಮಾಡೋಮಂದ್ರೆ ಈ ಒಂದು ಕರಾವಳಿ ತೀರ ಪ್ರದೇಶದ ಏನಪ್ಪಾ ಅಂದರೆ ಡಿಫ್ರೆನ್ಸಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಮಂತ. ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್. ಇವಾಗ ಡಿಫ್ರೆನ್ಸಸ್ಸನ್ನು ಬರೆಯೋದಿದ್ರೆ ಸರ್ ಪಶ್ಚಿಮ ಮತ್ತು ಪೂರ್ವ ಕರಾವಳಿ ಮೈದಾನವನ್ನು ನೀವು ಕರೆಕ್ಟಾಗಿ ನೋಡಿದರೆ ಲೆಂತ್ ಅಥವಾ ಬ್ರೆಡ್ತ್ ನೋಡ್ರಿ, ಅಗಲ ನೋಡ್ರಿ. ಅಗಲ ಪೂರ್ವ ಕರಾವಳಿ ಮೈದಾನದ್ದು ಸ್ವಲ್ಪ ಜಾಸ್ತಿ ಇರ್ತದೆ, ಆದರೆ ಪಶ್ಚಿಮ ಕರಾವಳಿ ಮೈದಾನದ್ದು ಸ್ವಲ್ಪ ಕಡಿಮೆ ಇರ್ತದೆ. ಆದ್ದರಿಂದ ನಾನು ಏನು ಮಾಡ್ಬಿಡ್ತೇನೆ ಅಂದರೆ ಅಗಲ ಅಂತ ಬರೋದು ಸರ್ ಕಿರಿದಾಗಿದೆ ಅಂತ ಬರಿತೀನಿ. ಕಿರಿದಾಗಿದೆ. ಓಕೆನಾ. ನ್ಯಾರೋ ಅಂದಂಗೆ ಅರ್ಥ, ನ್ಯಾರೋ ಐತೆ ಅಂದಂಗೆ ಅರ್ಥ. ಓಕೆನಾ. ನ್ಯಾರೋ. ಓಕೆ. ಈ ಕಡೆ ಏನು ಬರಿಬೋದು ಸರ್? ಅಗಲವಾಗಿದೆ ಅಂತ ಬರಿಬೋದು. ಓಕೆನಾ. ಅಗಲವಾಗಿದೆ. ಬ್ರಾಡ್ ಕೋಸ್ಟಲ್ ಪ್ಲೇನ್ ಅಂತ ಬರಿಬೋದು. ಬ್ರಾಡ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಬ್ರಾಡ್ ಅಂತ ಬರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನೋಡ್ರಿ, ವಿಚಾರ ಮಾಡ್ರಿ, ಈ ಕಿರಿದಾಗಿರ್ತಕ್ಕಂಥ ಮತ್ತು ಅಗಲವಾಗಿರ್ತಕ್ಕಂಥ ಕರಾವಳಿ ಮೈದಾನ ಪ್ರದೇಶಗಳನ್ನು ನಾವೇನಾದರೂ ಫುಲ್ ಕಾನ್ಸಂಟ್ರೇಷನ್ ಕ್ರಾಸ್ ಸೆಕ್ಷನಲ್ಲಿ ನೋಡಿದರೆ, ಕನ್ಯಾಕುಮಾರಿಯಿಂದ ನೋಡಿದರೆ ಯಾವ ರೀತಿ ಕಾಣ್ತಿರೋದು ನೋಡ್ರಿ, ಅದನ್ನು ನಾನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಿಸ್ ಇಸ್ ದ ಪ್ಲೇನ್. ಓಕೆನಾ. ಇದ್ರ ಮೇಲ್ಗಡೆ ನಾವೇನು ನೋಡಿದ್ವಿ ಅಂದರೆ ನಮ್ಮ ಪಶ್ಚಿಮ ಘಟ್ಟಗಳನ್ನು ನೋಡಿದ್ವಿ ಈ ಥರ. ಅದಾದ ನಂತರ ಈ ಕಡೆ ಏನು ನೋಡಿದ್ವಿ ಅಂದರೆ ಪೂರ್ವ ಘಟ್ಟಗಳನ್ನು ನೋಡಿದ್ವಿ ಈ ಥರ. ಪೂರ್ವ ಘಟ್ಟಗಳಾದ ನಂತರ ಈ ಥರ ಮೈದಾನ ಪ್ರದೇಶ ಇತ್ತು. ಓಕೆನಾ. ಸೊ ಇದು ಪಶ್ಚಿಮ ಘಟ್ಟಗಳು ಆ್ಯಂಡ್ ಇದು ಪೂರ್ವ ಘಟ್ಟಗಳು ಆ್ಯಂಡ್ ಈ ಕಡೆ ಮೈದಾನ ಪ್ರದೇಶ ಇತ್ತು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಐತೆ ಅಂದ್ಕೊಟ್ರಿ. ಓಕೆ. ಈ ರೀತಿ ಇದ್ದರೆ 100% ಈ ಕಡೆ ಏನಿರುತ್ತೆ ಅಂದರೆ ನಮ್ಮದು ಕಾಂಟಿನೆಂಟಲ್ ಶೆಲ್ಫ್ ಇರ್ತದಲ್ಲ, ಕಾಂಟಿನೆಂಟಲ್ ಶೆಲ್ಫ್ ಅದು ಕೂಡ ಕಂಡುಬರ್ಲಿರ್ತದ. ಈ ಕಡೆನೂ ಕೂಡ ಕಾಂಟಿನೆಂಟಲ್ ಶೆಲ್ಫ್ ಇರ್ತದ, ಬಟ್ ಅಷ್ಟೊಂದು ಡೀಪ್ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅನ್ನೋದನ್ನು ಹೇಳ್ತೀನಿ ನಾನು. ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ನಾನು ಅರಬ್ಬಿ ಸಮುದ್ರವನ್ನು ಡ್ರಾ ಮಾಡ್ತೀನಿ ಅನ್ಕೊಡ್ರಿ. ಅರಬ್ಬಿ ಸಮುದ್ರವನ್ನು ಡ್ರಾ ಮಾಡಿದರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದೆ. ಇದೇ ರೀತಿ ನಾನು ಈ ಕಡೆ ಡ್ರಾ ಮಾಡ್ಬೋದಾದ್ರೆ ಬಂಗಾಳ ಕೊಲ್ಲಿಯನ್ನು ಡ್ರಾ ಮಾಡ್ಬೋದು. ಏನು ಡ್ರಾ ಮಾಡ್ಬೋದು? ಬಂಗಾಳ ಕೊಲ್ಲಿಯನ್ನು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಇಟ್ ಅಪಿಯರ್ಸ್ ಲೈಕ್ ದಿಸ್. ಓಕೆ. ಸೊ ಇಲ್ಲಿ ನೀವು ನೋಡಿದರೆ ನಿಮ್ಗೆ ಆರಾಮ್ಸೆ ಗೊತ್ತಾಗ್ತಿರ್ತದೆ ಇದೆಲ್ಲ ಏನಪ್ಪಾ ಅಂದರೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಅಂತೇಳಿ. ಓಕೆ. ಫುಲ್ ಕಾನ್ಸಂಟ್ರೇಷನ್. ನಾನು ಇದನ್ನು ಇನ್ನೊಂದ್ಸಲ ಟ್ರೈ ಮಾಡ್ಲಿದ್ದೀನಿ ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಓಕೆ. ನೋಡ್ರಿ, ಪಶ್ಚಿಮ ಘಟ್ಟಗಳೈತಾ ಈ ರೀತಿ, ಅದಾದ ನಂತರ ಪೂರ್ವ ಘಟ್ಟಗಳೈತಿ ಈ ರೀತಿ. ಎಕ್ಸಾಕ್ಟ್ಲಿ ಈ ಥರ ಕಾಣ್ಲಿತ್ತಾವೆ. ನೀವು ಇಲ್ಲಿ ಪ್ಲೇನನ್ನು ನೀವು ಕರೆಕ್ಟಾಗಿ ನೋಡಿದರೆ ಗೊತ್ತಾಗ್ತದ ಪ್ಲೇನ್ ಎಕ್ಸಾಕ್ಟ್ಲಿ ಈ ಥರ ಇತ್ತು ಅಂತ ಅನ್ಕೊಳ್ರಿ. ಓಕೆ. ಸೊ ಪ್ಲೇನ್ ನೋಡ್ರಿ, ನಿಮ್ಗೆ ಗೊತ್ತಾಗ್ಬಿಡ್ತದೆ. ನಾನು ರೆಡ್ಡಿಂಗ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸರ್ ಇದೇ ಅಲ್ಲದು ಕರಾವಳಿ ಮೈದಾನ ಪ್ರದೇಶ ಅಂದರೆ ಪಶ್ಚಿಮ ಕರಾವಳಿ ಮೈದಾನ. ಈ ಎರಡು ರೆಡ್ಡಿಂಗ್ ಮಾರ್ಕ್ ಮಧ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಇಲ್ಲಿ ಪೂರ್ವ ಕರಾವಳಿ ಮೈದಾನ ನೋಡ್ರಿ, ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಐತಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಯಾವ್ದು ಅಗಲವಾಗಿದೆ ಯಾವುದು ಕಿರಿತಾಗಿದೆ ಅಂತ ಗೊತ್ತಾಗ್ತದೆ ನಿಮಗೆ. ಓಕೆನಾ. ಸೊ ಈ ರೀತಿ ಐತೆ ಅನ್ಕೊಳ್ರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇದ್ದಾಗ ನಾವೇನು ನೋಡ್ಲಿತ್ತೇವೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ನಾನೇನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಇವಾಗ ಅಗಲವಾಗಿದೆ ಕಿರಿದಾಗಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಸರ್ ಇದಕ್ಕೆ ಏನರ ಒಂದು ಕಾರಣ ಇರ್ಬೋದಲ್ಲ. ಕಾರಣ ಏನಂತ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ. ಇದಕ್ಕೆ ಕಾರಣ ಏನು ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ಈ ಥರ ಎದಕ್ಕೈತೆ ಅಂತೇಳಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು. ಸರ್ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಪ್ಲೇಟ್ ಟೆಕ್ಟಾನಿಕ್ಸ್. ಈ ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಎರಡು ಕನ್ವರ್ಜ್ ಆಗೋದನ್ನು ನೋಡ್ತೀವಿ ನಾವು. ಓಕೆನಾ.
ಸೊ ಕನ್ವರ್ಜ್ ಆಗೋದ್ರ ಜೊತೆಗೆ ನಾವು ಇನ್ನೊಂದು ಪಾಯಿಂಟನ್ನು ಮರಿಲಿಕ್ಕೆ ಟ್ರೈ ಮಾಡಲಿದ್ದೇವೆ. ಫುಲ್ ಕಾನ್ಸಂಟ್ರೇಷನ್. ನಾನು ಇದನ್ನು 3D ಒಳಗೆ ಡ್ರಾ ಮಾಡಿ ಅನ್ಕೊಡ್ರಿ ಈ ಥರ. ಸರ್ ಇದೇನಿದು ಯೂರೇಷಿಯನ್ ಪ್ಲೇಟ್. ಓಕೆ, ಯೂರೇಷಿಯನ್ ಪ್ಲೇಟ್ ಐತೆ ಅನ್ಕೊಡ್ರಿ, ಇದು ಯೂರೇಷಿಯನ್ ಪ್ಲೇಟ್. ಆಮೇಲೆ ಇದರ ಹತ್ರ ಹೊಂಟಿರತಕ್ಕಂಥ ಪ್ಲೇಟ್ ಯಾವುದು? ನಮ್ಮ ಇಂಡಿಯನ್ ಪ್ಲೇಟ್ ಸರ್. ಇದು ಯಾವ ಪ್ಲೇಟ್? ಇಂಡಿಯನ್ ಪ್ಲೇಟ್. ಈ ರೀತಿ ಐತೆ ಅನ್ಕೊಡ್ರಿ, ಇಂಡಿಯನ್ ಪ್ಲೇಟ್. ಹೋಪ್ ಯುವರ್ ವಾಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಂಡಿಯನ್ ಪ್ಲೇಟ್ ಐತಿ, ಇಂಡಿಯನ್ ಪ್ಲೇಟ್ ಈ ಥರ ಐತೆ ಅನ್ಕೊಟ್ರಿ. ಸರ್ ಈ ಇಂಡಿಯನ್ ಪ್ಲೇಟ್ ನಮ್ಮ ಯುರೇಷಿಯನ್ ಪ್ಲೇಟ್ ಕಡೆಗೆ ಈ ಥರ ಹೊಂಟೈತೆ ಅನ್ಕೊಟ್ರಿ, ಈ ಥರ ಹೊಂಟದ ಕನ್ವರ್ಜ್ ಆಗಲಿಕ್ಕೆ. ಆದರೆ ಅದ್ರ ಜೊತೆಗೆ ಇನ್ನೊಂದು ಥರ ಒಂದು ಪ್ಲೇಟ್ ಟೆಕ್ಟಾನಿಕ್ಸ್ ನಡೀತದ. ಅಂದರೆ ಇಲ್ಲಿ ನೀವು ನೋಡಿದ್ರಿ ಅಂದರೆ ಸರ್ ಪಶ್ಚಿಮ ಭಾಗದಲ್ಲಿ ಈ ಭಾಗ ನೋಡ್ರಿ ಇಲ್ಲಿ ಕೆಳಗಡೆ ಹೊಂಟದದು, ಆ್ಯಂಡ್ ಪೂರ್ವ ಭಾಗದಲ್ಲಿ ಇದು ಮೇಲ್ಗಡೆ ಬರ್ಲಿತ್ತದ. ಅಂದರೆ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಇದನ್ನು ಇನ್ನೊಂದ್ಸಲ 3D ಒಳಗೆ ಡ್ರಾ ಮಾಡಿದರೆ ಹೆಂಗೆ ಕಾಣ್ತದೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ನಾನು ಇದನ್ನೇ ಇನ್ನೊಂದ್ಸಲ ಡ್ರಾ ಮಾಡ್ತೀನಿ ಅನ್ಕೊಟ್ರಿ ಈ ಥರ. ನಾನು ಒಂದು ಪ್ಲೇಟ್ ಗತೆಯನ್ನು ಡ್ರಾ ಮಾಡ್ತೀನಿ ಅಂತ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈ ಥರ ಐತೆ ಅನ್ಕೊಡ್ರಿ 3D ಒಳಗೆ ಡ್ರಾ ಮಾಡಿಬಿಟ್ರೆ ಹೆಂಗೆ ಕಾಣ್ತಿರ್ತದೆ ನೋಡ್ರಿ. ಸರ್ ಕನ್ವರ್ಜೆನ್ಸ್ ಇದ್ರೆ 100% ಅದು ನಾರ್ತ್ ಕಡೆಗೆ ಚಲನೆ ಮಾಡ್ತಿರ್ಬೋದು ಈ ಥರ. ಓಕೆ, ಆದರೆ ಇಲ್ಲಿ ಏನಾಗ್ಲಿತ್ತ ಅಂದರೆ ಈ ಕಡೆ ಕೋಸ್ಟಲ್ ಪ್ಲೇನ್ ಕೆಳಗಡೆ ಸಬ್ಡಕ್ಟ್ ಆಗ್ಲಿತ್ತದ, ಈ ಕಡೆ ಕೋಸ್ಟಲ್ ಪ್ಲೇನ್ ಮೇಲ್ಗಡೆ ಎಮರ್ಜ್ ಆಗ್ಲಿತ್ತದ, ಮೇಲ್ಗಡೆ ಬರ್ಲಿತ್ತದ ಮತ್ತು ಕೆಳಗಡೆ ಹೊಂಟದ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಇದರ ಕಾರಣವಾಗಿ ನಾವೇನು ಮಾಡ್ಲಿತ್ತೇವೆ ಅಂದರೆ ಸರ್ ಇದರ ಪಶ್ಚಿಮ ಕರಾವಳಿ ಮೈದಾನವನ್ನು ನಾವು ಸಬ್ಮರ್ಜೆಂಟ್ ಕೋಸ್ಟಲ್ ಪ್ಲೇನ್ ಅಂತ ಕರಿತೇವೆ. ಓಕೆನಾ, ಇದು ಸಬ್ಮರ್ಜೆಂಟ್, ಇದು ಸಬ್ಮರ್ಜೆಂಟ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಪೂರ್ವ ಕರಾವಳಿ ಮೈದಾನವನ್ನು ನಾವೇನಂತ ಕರಿತೀವಿ ಅಂದರೆ ಎಮರ್ಜೆಂಟ್ ಕೋಸ್ಟಲ್ ಪ್ಲೇನ್ ಅಂತ ಕರಿತೀವಿ, ಎಮರ್ಜೆಂಟ್ ಕೋಸ್ಟಲ್ ಪ್ಲೇನ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ಥರ ಕಾಣ್ಲಿತ್ತದ ಅನ್ಕೊಡ್ರಿ, ಸಬ್ಮರ್ಜೆಂಟ್ ಮತ್ತು ಎಮರ್ಜೆಂಟ್ ಕೋಸ್ಟಲ್ ಪ್ಲೇನ್ ಅಂತೇಳಿ. ಆದ್ದರಿಂದ ವಿಚಾರ ಮಾಡ್ರಿ, ಇದು ಸಬ್ಮರ್ಜ್ ಆಗ್ತಿದ್ರೆ ಈ ಪೂರ್ತಿ ಭಾಗ ಇಲ್ಲಿ ಪಶ್ಚಿಮ ಏನು ಕರಾವಳಿ ತೀರ ಪ್ರದೇಶ ಐತಲ್ಲ, ಈ ಪೂರ್ತಿ ಭಾಗ ಸಬ್ಮರ್ಜ್ ಆಗ್ತಿದ್ರೆ ಡೆಫಿನೆಟ್ಲಿ ಕೆಳಗಡೆ ಹೊಂಟದ ಅನ್ನಂಗೆ ಅರ್ಥ. ಕೆಳಗಡೆ ಹೊಂಟಿದ್ರೆ ಆ ಮೈದಾನ ಪ್ರದೇಶದ ಒಂದು ಅಗಲ ಕಡಿಮೆ ಆಗುವಂಥ ಸಾಧ್ಯತೆ ಐತಿ. ಈ ಕಡೆ ನೀವು ನೋಡ್ರಿ, ಪೂರ್ವ ಕರಾವಳಿ ಮೈದಾನದಲ್ಲಿ ನೀವು ನೋಡಿದ್ರೆ ಇದೆಲ್ಲ ಮೇಲ್ಗಡೆ ಬರ್ಲಿತ್ತದ ಸರ್. ಪೂರ್ತಿ ಮೇಲ್ಗಡೆ ಬರ್ಲಿತ್ತಂದ್ರೆ ವಿಚಾರ ಮಾಡ್ರಿ, ಅದರದ್ದು ಪ್ಲೇನ್ ಕಾಂಟಿನೆಂಟಲ್ ಶೆಲ್ಫ್ ಅಥವಾ ಖಂಡಾವಣ ಪ್ರದೇಶ ಹೊರಗಡೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಆವಾಗ ಆ ಮೈದಾನ ಪ್ರದೇಶ ಅಗಲವಾಗುವುದನ್ನು ನೋಡ್ಬೋದು. ಆದ್ದರಿಂದ ನಾವೇನಂತ ಕರಿಬೋದು ಅಂದ್ರೆ ಏಕೆಂದರೆ ಅಂತ ಬರೀಬೋದಿಲ್ಲ. ಓಕೆನಾ, ಏಕೆಂದರೆ ಈ ಕೋಸ್ಟಲ್ ಪ್ಲೇನ್, ಈ ಕರಾವಳಿ ಮೈದಾನವು ಸಬ್ಮರ್ಜೆಂಟ್ ಆಗಿದೆ. ಈ ಕರಾವಳಿ ಮೈದಾನವು ಸಬ್ಮರ್ಜೆಂಟ್ ಆಗಿದೆ ಅಂದರೆ ಕೆಳಗಡೆ ಸರಿಯುತ್ತಿರ್ತಕ್ಕಂಥ ಒಂದು ಸಬ್ಮರ್ಜೆಂಟ್, ಕೆಳಗಡೆ ಸರಿತಿರ್ತಕ್ಕಂಥ ಒಂದು ಕರಾವಳಿ ಮೈದಾನ. ಆದರೆ ಈ ಕಡೆ ನೋಡ್ರಿ ಅಗಲವಾಗಿ ಯಾಕೈತಿ, ಫುಲ್ ಕಾನ್ಸಂಟ್ರೇಷನ್. ಈ ಕರಾವಳಿ ಮೈದಾನ, ಕರಾವಳಿ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಕರಾವಳಿ ಮೈದಾನ ಎಮರ್ಜೆಂಟ್ ಆಗಿದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಥರ ನಮಗೆ ಡಿಫ್ರೆನ್ಸ್ ಗೊತ್ತಾದ್ವು ಅನ್ಕೊಟ್ರಿ. ಇವಾಗ ಈ ಥರ ಡಿಫ್ರೆನ್ಸ್ ಗೊತ್ತಾದರೆ ವಿಚಾರ ಮಾಡ್ರಿ, ಮತ್ತೆ ಇದು ಸಬ್ಮರ್ಜೆಂಟ್ ಎಮರ್ಜೆಂಟ್ ಆಗೋದ್ರಿಂದ ಕರಾವಳಿ ಮೈದಾನಗಳು ಅಗಲ ಮತ್ತು ಕಿರಿದಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಆದರೆ ನಾವು ಏನೋ ಮರಿಲಿದ್ದೀವಿ ಇಲ್ಲಿ, ಫುಲ್ ಕಾನ್ಸಂಟ್ರೇಷನ್. ನಾನು ಇನ್ನೊಂದು ಡೈಗ್ರಾಮ್ ಡ್ರಾ ಮಾಡ್ಲಿದ್ದೀನಿ. ಫಾರ್ ಎಕ್ಸಾಂಪಲ್ ಇದನ್ನು ವೆಸ್ಟರ್ನ್ ಘಾಟ್ಸ್ ಅನ್ಕೊಳ್ರಿ, ಇದು ವೆಸ್ಟರ್ನ್ ಘಾಟ್ಸ್. ಓಕೆನಾ, ಇದೆಲ್ಲ ವೆಸ್ಟರ್ನ್ ಘಾಟ್ಸ್ ಅನ್ಕೊಳ್ರಿ. ನಾನು 3D ಒಳಗೆ ಡ್ರಾ ಮಾಡ್ಲಿದ್ದೀನಿ. ಇದನ್ನು ವೆಸ್ಟರ್ನ್ ಘಾಟ್ಸ್ ನೀವು ಅನ್ಕೊಂಡ್ರಿ ಅಂದರೆ ವಿಚಾರ ಮಾಡ್ರಿ, ಫುಲ್ ಕಾನ್ಸಂಟ್ರೇಷನ್. ಇದನ್ನು ವೆಸ್ಟರ್ನ್ ಘಾಟ್ಸ್ ನೀವು ಅನ್ಕೊಂಡ್ರಿ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಇನ್ನು 3D ಒಳಗೆ ವೆಸ್ಟರ್ನ್ ಘಾಟ್ಸ್ಗಳನ್ನು 3D ಒಳಗೆ ಡ್ರಾ ಮಾಡ್ಲಿದ್ದೀನಿ. ಓಕೆನಾ, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಈ ಥರ ಆಯ್ತು ಅನ್ಕೊಳ್ರಿ. ಓಕೆ, ಹಿಂಗೈತೆ ಅನ್ಕೊಳ್ರಿ. ಆಮೇಲೆ ಏನೈತೆ ಅಂದರೆ ಇಲ್ಲೇ ಕರಾವಳಿ ಮೈದಾನ ಐತಿ, ಹಿಂಗೆ ಕರಾವಳಿ ಮೈದಾನ ಐತಿ. ಓಕೆ, ಕರಾವಳಿ ಮೈದಾನ ಇದ್ದರೆ ನಾವು ಏನು ನೋಡ್ಬೋದು, ಮುಂದೆ ಈ ಒಂದು ಬಂಗಾಳ ಕೊಲ್ಲಿಯನ್ನು ಕೂಡ ನೋಡ್ಬೋದು ಈ ಥರ. ಓಕೆ, ಬಂಗಾಳ ಕೊಲ್ಲಿಯನ್ನು ಕೂಡ ನೋಡ್ಬೋದು, ಹಿಂಗೆ ಇಲ್ಲೈತಿ ಬಂಗಾಳ ಕೊಲ್ಲಿ. ಓಕೆ, ಸೊ ಇವಾಗ ನೋಡ್ರಿ ನಾನೇನು ಮಾಡ್ತೇನೆ ಅಂದರೆ ಈ ಪಶ್ಚಿಮ ಘಟ್ಟಗಳಿಂದ ಉಗಮಗೊಂಡಿರ್ತಕ್ಕಂಥ ಎಲ್ಲ ನದಿಗಳಂದರೆ ಯಾವ್ಯಾವ ನದಿಗಳು ಬರ್ತಾವಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಜಸ್ಟ್ ತೋರಿಸಿದ್ನಲ್ಲ, ಇಲ್ಲಿ ಮಹಾನದಿ ಬರ್ತದ, ಇಲ್ಲಿ ಗೋದಾವರಿ ಬರ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಕೃಷ್ಣ ಬರ್ತದ, ಇಲ್ಲಿ ಕಾವೇರಿ ಬರ್ತದ, ಆಮೇಲೆ ವೈಗೈ ಬರ್ತದ. ನಿನ್ನೆ ಹೇಳಿ ನಾನು ಎಲ್ಲ ನದಿಗಳ ಬಗ್ಗೆ ಯಾವ ರೀತಿ ಈ ಒಂದು ಪೂರ್ವಘಟ್ಟಗಳ ಮೂಲಕ ಹಾದುಕ್ತಾವು ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡೀನಿ. ಓಕೆನಾ, ಸೊ ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾ ಇದನ್ನು 3D ಒಳಗೆ ಡ್ರಾ ಮಾಡಿದಾಗ ಯಾವ ರೀತಿ ಕಾಣಲಿತ್ತು ನೋಡ್ರಿ. ಓಕೆನಾ, ಸರ್ ಇಲ್ಲೇ ಫುಲ್ ಕಾನ್ಸಂಟ್ರೇಷನ್. ಇಲ್ಲೇ ಈ ನದಿ ಸ್ಲೋಪ್ ಒಳಗೆ ಹರಿಯುವಾಗ ಫುಲ್ ಸ್ಟ್ರೇಟಾಗಿ ಹರಿತದ ಅನ್ಕೊಡ್ರಿ. ಬಟ್ ಮೈದಾನ ಪ್ರದೇಶಕ್ಕೆ ಬಂದ ಕೂಡಲೇ ಈ ರೀತಿ ತಿರುವುಗಳನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ತಿರುವುಗಳನ್ನು ಮಾಡಿ ಏನಾಗ್ಬಿಡ್ತದೆ ಅಂದರೆ ಸರ್ ಪೂರ್ತಿ ಮೈದಾನ ಪ್ರದೇಶಕ್ಕೆ ಬಂದಾಗ ಏನಾಗ್ಬಿಡ್ತದೆ ಅಂದರೆ ಅದು ಹಲವು
ಹಲವಾರು ಕವಲುಗಳಾಗಿ ಅಂದರೆ ಬಹಳಷ್ಟು ಡಿಸ್ಟ್ರಿಬ್ಯೂಟರ್ಸ್ಗಳಾಗಿ ಅದೇನಾಗ್ಬಿಡ್ತದೆ ಅಂದರೆ ಈ ಥರ ಡಿವೈಡ್ ಆಗ್ಬಿಡ್ತದೆ. ಓಕೆನಾ, ಡಿವೈಡ್ ಆದ ಕೂಡಲೇ ಯಾವ ಥರ ಕಾಣ್ತಿರ್ತದೆ ನೋಡ್ರಿ. ಡಿವೈಡ್ ಆದ ಕೂಡಲೇ ಫುಲ್ ಕಾನ್ಸಂಟ್ರೇಷನ್, ಡಿವೈಡ್ ಆದ ಕೂಡಲೇ ಏನಾಗ್ಬಿಡ್ತದೆ ಅಂದರೆ ಆ ಡಿವೈಡ್ ಆಗಿರ್ತಕ್ಕಂಥ ಎಲ್ಲ ಕವಲುಗಳು ಅಥವಾ ಡಿಸ್ಟ್ರಿಬ್ಯೂಟರ್ಸ್ಗಳು ಮಣ್ಣಿನ ಕಣಗಳನ್ನು ಆ ಒಂದು ಮೈದಾನ ಪ್ರದೇಶದ ಮೇಲೆ ಡಿಪಾಸಿಟ್ ಮಾಡಲಿಕ್ಕೆ ಅಥವಾ ಸಂಚಯನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಸಂಚಯನ ಮಾಡಿರ್ತಕ್ಕಂಥ ಕಾರಣದಿಂದ ಇಲ್ಲೊಂದು ಭೂಸ್ವರೂಪ ರಚನೆಗೊಳ್ತದೆ. ಈ ಭೂಸ್ವರೂಪವನ್ನು ನಾವು ಯೂಶಲಿ ಏನಂತ ಕರಿತೇವೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಈ ಭೂಸ್ವರೂಪವನ್ನು ನಾವು ಯೂಶಲಿ ಏನಂತ ಕರಿತೇವೆ ಅಂದರೆ ನೀವೇ ಹೇಳ್ಬೇಕಿದ್ದನು. ಓಕೆನಾ, ಈ ಒಂದು ಭೂಸ್ವರೂಪವನ್ನು ನಾವು ಸರ್ ಡೆಲ್ಟಾ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಲ್ಟಾ ಅಂತ ಕರಿತೀವಿ. ಆದರೆ ಇದನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಗೊತ್ತಾ? ಇದನ್ನ ಇಂಗ್ಲೀಷಲ್ಲಿ ಡೆಲ್ಟಾ ಅಂತ ಕರೀತಾರ, ಆದರೆ ಕನ್ನಡದಲ್ಲಿ ಏನಂತ ಕರೀತಾರ? ನದಿ ಮುಖಜ ಭೂಮಿ ಅಂತ ಕರೀತಾರ. ನದಿ ಮುಖಜ ಭೂಮಿ, ನದಿ ಮುಖಜ ಭೂಮಿ ಅಂತ ಕರೀತಾರ. ವಿಚಾರ ಮಾಡ್ರಿ, ಒಂದು ವೇಳೆ ಪಶ್ಚಿಮ ಘಟ್ಟಗಳಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಎಲ್ಲ ನದಿಗಳು, ಪಶ್ಚಿಮ ಘಟ್ಟಗಳಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಇದು ಎಲ್ಲ ನದಿಗಳು ಒಂದು ವೇಳೆ ಫುಲ್ ಕಾನ್ಸಂಟ್ರೇಷನ್ ಪೂರ್ವಕ್ಕೆ ಹರಿತಿದ್ರೆ ಬಂಗಾಳ ಕೊಲ್ಲಿಯ ಕಡೆಗೆ ಹರಿತಿದ್ರೆ ಏನಾಗ್ಬಿಡ್ತದಂದ್ರೆ ಡೆಲ್ಟಾ ಮತ್ತು ಡೆಲ್ಟಾ ಮತ್ತು ನದಿ ಮುಖಜ ಭೂಮಿಗಳ ಡೆಲ್ಟಾ ಅಥವಾ ನದಿ ಮುಖಜ ಭೂಮಿಗಳನ್ನು ರಚನೆ ಮಾಡುವಂಥ ಸಾಧ್ಯತೆ. ಆದರೆ ಈ ಕಡೆ ನೋಡ್ರಿ, ಈ ಕಡೆ ನೀವು ಪಶ್ಚಿಮದಲ್ಲಿ ನೋಡಿದರೆ ಇಲ್ಲಿ ಪ್ಲೇನ್ ಇಲ್ಲವೇ ಇಲ್ಲ ಸರ್. ಅದರ ಸಂಬಂಧ ನಾನೇನು ಮಾಡ್ಲಿತ್ತೆ ಅಂದರೆ ಈ ಥರ ಹಾಕ್ಲಿತ್ತೆ ಅನ್ಕೊಟ್ರಿ. ಇಲ್ಲೇ ಆರಾಮ್ಸೆ ಅರಬ್ಬಿ ಸಮುದ್ರ ಬಿಡ್ತದೆ ಇಲ್ಲಿ. ಓಕೆನಾ, ಅರಬ್ಬಿ ಸಮುದ್ರ ಬಂದರೆ ಈ ಕಡೆಯಿಂದ ಪಶ್ಚಿಮ ಘಟ್ಟಗಳಿಂದ ಉಗಮಗೊಂಡಿರ್ತಂಥ ಯಾವುದೇ ನದಿಗಳಿರಲಿ, ಸಣ್ಣ ಚಿಕ್ಕ ನದಿಗಳು ಹೋಗಿ ಡೈರೆಕ್ಟ್ಲಿ ಸೇರ್ಕೊಂಡ್ಬಿಡ್ತಾವೆ ಸರ್. ಹೋಗಿ ಡೈರೆಕ್ಟ್ಲಿ ಸೇರ್ಕೊಳ್ಳೋದ್ರಿಂದ ಏನಾಗ್ಬಿಡ್ತಾವೆ ಅಂದರೆ ಅಲ್ಲಿ ನದಿ ಮುಖಜ ಭೂಮಿಗಳ ರಚನೆನೇ ಆಗಿಲ್ಲ. ಆದರೆ ಅಂಥ ಒಂದು ಮೌತ್ ಆಫ್ ದ ರಿವರ್ಗಳಿಗೆ ಅಥವಾ ಅಂಥ ಒಂದು ನದಿಯ ಬಾಯಿಗಳಿಗೆ ನಾವೇನಂತ ಕರಿತೇವೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಫಾರ್ ಎಕ್ಸಾಂಪಲ್, ನಾನು ಸ್ಪೆಷಲ್ ವ್ಯೂವಿಂದ ತೋರಿಸೋದಿದ್ರೆ ಫುಲ್ ಕಾನ್ಸಂಟ್ರೇಷನ್ ಈ ಕಡೆ ಹೋಗ್ತಿರ್ತಕ್ಕಂಥ ನದಿ ಹಿಂಗೆ ಹೊಂಟ ಅಂದ್ಕೊಟ್ರಿ, ಹಿಂಗೆ ಹೋಗಿ ಲಾಸ್ಟಿಗೆ ಬಹಳಷ್ಟು ಕವಲುಗಳಲ್ಲಿ ವಿಂಗಡಣೆ ಆಗ್ಬಿಡ್ತಾವೆ. ಆದರೆ ಈ ಕಡೆ ಹೋಗ್ತಿರ್ತಕ್ಕಂಥ ನದಿ ವಿಚಾರ ಮಾಡ್ರಿ, ಎರಡು ಕವಲುಗಳಲ್ಲಿ ಏನಪ್ಪ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುವಂಥ ಚಾನ್ಸಸ್ ಇರ್ತದ. ಈ ಥರ ಏನಪ್ಪ ಅಂದರೆ ನಾವು ನೋಡ್ಬೋದು ನೋಡ್ರಿ ಇದನ್ನು. ಓಕೆ, ಇದು ಏನಪ್ಪ ಅಂದ್ರೆ ಹೈಯೆಸ್ಟ್ ಪೀಕ್ ಆಫ್ ವೆಸ್ಟರ್ನ್ ಘಾಟ್ಸ್. ಈ ಕಡೆ ನದಿ ಮುಖಜ ಭೂಮಿಗಳನ್ನು ನೋಡ್ಲಿತೀವಿ, ಈ ಕಡೆ ಏನು ನೋಡ್ಲಿತೀವಿ ಅಂದರೆ ಸಣ್ಣ ಭಾಗಗಳನ್ನು ಇಲ್ಲೇನು ರೌಂಡ್ ಅಪ್ ಮಾಡಿನಲ್ಲ ಅದಕ್ಕೆ ನಾನು ಎಶ್ಚುರಿ ಅಂತ ಕರಿತೇನೆ. ಎಶ್ಚುರಿ ಅಂತ ಕರಿತೀನಿ. ಅಥವಾ ಇದನ್ನು ನಾವೇನಂತ ಕರಿಬೋದು ಅಂದರೆ ಕನ್ನಡದಲ್ಲಿ ಅಳಿವೆ ಅಂತ ಕರಿಬೋದು. ಏನಂತ ಕರಿಬೋದು? ಅಳಿವೆ ಅಂತ ಕರಿಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ಥರ ಆಯ್ತು ಅನ್ಕೊಟ್ರಿ. ಎಕ್ಸಾಕ್ಟ್ಲಿ ಈ ಥರ ಇರೋದನ್ನೇ ನಾವು ಏನಂತ ಕರೀತೇವೆ ಅಂದರೆ ಡೆಲ್ಟಾ ಮತ್ತು ಎಶ್ಚುರಿ ಅಂತ ಕರೀತೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಹೋಪ್ ಎವ್ರಿಬಡಿ ಇಸ್ ಲೈಕಿಂಗ್ ದ ಸ್ಕಿಲ್ಸ್ ಆಫ್ ಮೈ ಡಯಾಗ್ರಾಮ್ಸ್ ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ವಿಜುವಲೈಸ್ ದ ಥಿಂಗ್ಸ್ ಪ್ರಾಪರ್ಲಿ. ಓಕೆನಾ, ನಿಮಗೆ ವಿಜುವಲೈಸೇಷನ್ ಚೆನ್ನಾಗಿ ಕೊಡಲಿಕ್ಕೆ ನಾನು ಈ ಥರ 3D ಒಳಗೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ನಿಮ್ಗೆ ಲೈಕ್ ಆಗ್ತಿದ್ರೆ ನೀವು ಸಪೋರ್ಟ್ ಮಾಡಲೇಬೇಕು ನನಗೆ. ನೀವು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರಿಗೂ ತಿಳಿಸ್ರಿ ಈ ಥರ ಒಂದು ಕಂಟೆಂಟ್ ಕೊಡ್ಲಿರ್ತಾರೆ ಸರ್ ಅಂತೇಳಿ. ಓಕೆನಾ, ಸೊ ಥ್ಯಾಂಕ್ ಯು. ಇದನ್ನು ಕಂಟಿನ್ಯೂ ಮಾಡೋವಂತ ಇವಾಗ ನಾವು ಡೈರೆಕ್ಟ್ಲಿ ಬರಿಬೋದು ಸರ್. ಈಗ ಪಶ್ಚಿಮ ಮತ್ತು ಪೂರ್ವ ಕರಾವಳಿ ಮೈದಾನದ ಮಧ್ಯೆ ನಾವೇನು ಮಾಡಿದ್ವಿ ಅಂದರೆ ಈಗ ಅಳಿವೆ ಎಲ್ಲಿ ಕ್ರಿಯೇಟ್ ಆಗ್ತದ ಮತ್ತು ನದಿ ಮುಖಜ ಭೂಮಿಗಳು ಎಲ್ಲಿ ಕ್ರಿಯೇಟ್ ಆಗ್ತಾವ ಅಂತ ಗೊತ್ತಾದ ಸರ್. ಓಕೆನಾ, ಸೊ ಈ ಕಡೆ ಏನಾಗ್ಬಿಡ್ತಾವ ಅಂದರೆ ಅಳಿವೆಗಳ ರಚನೆಯನ್ನು ನೋಡ್ತೇವೆ. ಅಳಿವೆಗಳ ರಚನೆಯನ್ನು ಯಾವ್ಯಾವ ನದಿಗಳಿಂದ ನೋಡ್ಬೋದು ಸರ್? ಪಶ್ಚಿಮಕ್ಕೆ ಹರಿಯುವಂಥ ಯಾವುದೇ ನದಿಗಳಿರಲಿ ಎಲ್ಲ ನದಿಗಳಿಂದ ನಾವು ಅಳಿವೆಗಳ ಒಂದು ರಚನೆಯನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನರ್ಮದಾ ಅಂತ ಗೊತ್ತಾಗ್ತದೆ ನಿಮಗೆ. ನರ್ಮದಾ, ಮಾಹಿ, ತಾಪಿ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಜುವಾರಿ, ಆಮೇಲೆ ಮಾಂಡೋವಿ ಎಲ್ಲ ನದಿಗಳನ್ನು ನೋಡ್ಲಿರ್ತೀರಿ. ಓಕೆನಾ, ಅದಾದ ನಂತರ ಕಾಳಿ ನದಿ, ಶರಾವತಿ, ನೇತ್ರಾವತಿ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಲಾಸ್ಟಲ್ಲಿ ಪೆರಿಯಾರ್ ಅಂತಲೂ ಕಂಡು ಬರ್ತದೆ. ಪೆರಿಯಾರ್ ನದಿ ಅಂತಲೂ ಕಂಡು ಬರ್ತದೆ. ಸೊ ಈ ಎಲ್ಲ ನದಿಗಳು ಅರಬ್ಬಿ ಸಮುದ್ರಕ್ಕೆ ಹೋಗುವಂಥ ಕಾರಣದಿಂದ ಅಲ್ಲಿ ಏನಾಗ್ತದೆ ಅಂದರೆ ಅಳಿವೆಗಳ ರಚನೆ ಆಗ್ತದೆ. ಆದರೆ ಪೂರ್ವ ಭಾಗದಲ್ಲಿ ಆ ಥರ ಇಲ್ಲ. ಓಕೆನಾ, ಪೂರ್ವ ಭಾಗದಲ್ಲಿ ನದಿ ಮುಖಜ ಭೂಮಿಗಳ ರಚನೆ ಆಗ್ತಾವೆ. ಓಕೆನಾ, ಸೊ ನದಿ ಮುಖಜ ಭೂಮಿಗಳ ರಚನೆಯನ್ನು ನೋಡ್ಬೋದು. ನದಿ ಮುಖಜ ಭೂಮಿಗಳ ರಚನೆಯನ್ನು ನೋಡ್ಬೋದು. ನದಿ ಮುಖಜ ಭೂಮಿಗಳ ರಚನೆಯನ್ನು ಯಾವ ನದಿಗಳನ್ನು ನೋಡ್ತೇವೆ ಸರ್? ಆಲ್ರೆಡಿ ಮಹಾನದಿ ಸರ್, ಮಹಾನದಿ, ಹುಗ್ಲಿ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಹುಗ್ಲಿ ಎಲ್ಲೈತಂದರೆ ಪಶ್ಚಿಮ ಬಂಗಾಳದಲ್ಲಿ ಐತೆ. ಓಕೆನಾ, ಆಮೇಲೆ ಗೋದಾವರಿ, ಕೃಷ್ಣ ನದಿ. ಸೊ ಈ ಎಲ್ಲ ನದಿಗಳಿಂದ ಕಾವೇರಿ ನದಿ. ಓಕೆನಾ, ಕಾವೇರಿ ನದಿ ಎಲ್ಲ ನದಿಗಳಿಂದ ನಾವೇನು ನೋಡ್ಲಿತ್ತೇವೆ ಅಂದರೆ ನದಿ ಮುಖಜ ಭೂಮಿಯ ರಚನೆಯನ್ನು ನೋಡ್ಲಿತ್ತೇವೆ. ಇನ್ನೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಫುಲ್ ಕಾನ್ಸಂಟ್ರೇಷನ್ ಇನ್ನೊಂದು ಕಾನ್ಸೆಪ್ಟ್ ಯಾವುದು ಅಂತ ನೋಡ್ರಿ. ಓಕೆನಾ,
ಇದನ್ನೆಲ್ಲ ಇದೇ ರೀತಿ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿರಿ, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ವಿಜುವಲೈಸ್ ಇಟ್ ಪ್ರಾಪರ್ಲಿ. ಓಕೆ ಸರ್, ಈ ಥರ ಇತ್ತು ಅನ್ಕೊಡ್ರಿ. ನಾನು ಇನ್ನೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈ ರೀತಿ ಒಂದು ಕರಾವಳಿ ತೀರ ಪ್ರದೇಶ ಐತೆ ಅನ್ಕೊಡ್ರಿ. ಓಕೆನಾ, ಈ ರೀತಿ ಕರಾವಳಿ ತೀರ ಪ್ರದೇಶ ಇದ್ದರೆ ಕರಾವಳಿ ತೀರ ಪ್ರದೇಶ ಅಥವಾ ಅದನ್ನು ನಾನು ಖಂಡಾವಣ ಪ್ರದೇಶ ಅಂತ ಕರೆದ್ಬಿಡ್ತೀನಿ. ಓಕೆನಾ, ಇದಕ್ಕೆ ನಾನು ಖಂಡಾವಣ ಪ್ರದೇಶ ಅಂತ ಕರೆದ್ಬಿಡ್ತೀನಿ. ಖಂಡ ಅಂತ ಕರಿತೀನಿ. ಓಕೆ, ಈ ಕಡೆ ಇರ್ತಕ್ಕಂಥದ್ದು ಯಾವುದು? ಇದು ಖಂಡ. ಆಮೇಲೆ ಈ ಕಡೆ ಇರ್ತಕ್ಕಂಥದ್ದು ಯಾವುದು? ಸಾಗರ. ಓಕೆ, ಸಾಗರ. ಫಾರ್ ಎಕ್ಸಾಂಪಲ್, ನಾನು ಯಾವುದಾದ್ರೂ ಶಿಪ್ಸ್ಗಳನ್ನು, ಶಿಪ್ ಅಂದರೆ ಗೊತ್ತಾಗ್ಬಿಡ್ತದಲ್ಲ ನಿಮಗೆಲ್ಲ. ಸರ್, ಈ ಥರ ಶಿಪ್ಗಳನ್ನು ನಾನು ಈ ಥರ ಇಟ್ಟೇನೆ ಅನ್ಕೊಟ್ರಿ. ಓಕೆ ಸರ್, ಈ ಥರ ಶಿಪ್ಗಳನ್ನು ಇಟ್ಕೊಂಡೀನಿ ಅಥವಾ ಡಾಕ್ ಮಾಡೀನಿ, ಪಾರ್ಕ್ ಮಾಡೀನಿ. ಸರ್, ಶಿಪ್ಸ್ಗಳನ್ನು ಇಟ್ಟಾಗ ವಿಚಾರ ಮಾಡಿರಿ, ಸಮುದ್ರದ ಅಲೆಗಳು, ಸಾಗರದ ಅಲೆಗಳು ಕಂಟಿನ್ಯೂಸ್ಲಿ ಬಂದು ಆ ಶಿಪ್ಗಳನ್ನು ಹೊಡೆಯೋದ್ರಿಂದ ವಿಚಾರ ಮಾಡಿರಿ, ಅದರದ್ದು ಎಫಿಷಿಯೆಂಟ್ ಅಥವಾ ಎಫಿಷಿಯನ್ಸಿ ಲೈಫ್ ಅಥವಾ ಸ್ಟ್ರೆಂತ್ ಆ ಶಿಪ್ಗಳದ್ದು ಕಡಿಮೆ ಆಗ್ಬಿಡ್ತದೆ, ಜಲ್ದಿ ಡೆಸ್ಟ್ರಾ ಆಗ್ಬಿಡ್ತದೆ ಅದು. ಓಕೆನಾ, ಮತ್ತೆ ರೀಬಿಲ್ಡಿಂಗ್ ಮಾಡ್ಬೇಕಾಗತ್ತೆ. ಆದರೆ ನಾನು ಯಾವುದಾದ್ರೂ ಪ್ರದೇಶಗಳನ್ನು ಈ ಥರ ಡ್ರಾ ಮಾಡ್ತೀನಿ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್, ನಾನು ಏನು ಮಾಡ್ಲಿತ್ತೆ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಈ ಥರ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅನ್ಕೊಳ್ರಿ. ಹಿಂಗೆ ಡ್ರಾ ಮಾಡ್ತೀನಿ ಅನ್ಕೊಳ್ರಿ. ಈ ರೀತಿಯಾದ ಅನ್ಕೊಳ್ರಿ ಪ್ರದೇಶಗಳು. ಈ ಪ್ರದೇಶಗಳು ಇದ್ದಾಗ ನಾನು ಏನಾದರೂ ಶಿಪ್ಸ್ಗಳನ್ನು, ಫುಲ್ ಕಾನ್ಸಂಟ್ರೇಷನ್ ಶಿಪ್ಸ್ಗಳನ್ನು ಎಕ್ಸಾಕ್ಟ್ಲಿ ಈ ರೀತಿ ನಾನು ಇಲ್ಲಿ ಡಾಕ್ ಮಾಡಿದ್ದೀನಿ ಅಂದರೆ ಡೆಫಿನೆಟ್ಲಿ ಈ ಶಿಪ್ ಈ ಸಮುದ್ರದ ಅಲೆಗಳಿಂದ ಪ್ರೊಟೆಕ್ಟ್ ಆಗ್ಬಿಡ್ತದೆ. ಓಕೆನಾ, ಪ್ರೊಟೆಕ್ಟ್ ಆಗ್ಬಿಡ್ತದೆ. ಇಂಥ ಪ್ರದೇಶಗಳೇ ಇರ್ತಾವಲ್ಲ, ಇಂಥ ಪ್ರದೇಶಗಳನ್ನು ನಾವೇನಂತ ಕರಿತೀವಿ ಗೊತ್ತಾ? ಹಾರ್ಬರ್ ಅಂತ ಕರಿತೀವಿ. ಎಂತ ಕರಿತೀವಿ? ಹಾರ್ಬರ್. ವಿಚಾರ ಮಾಡಿರಿ, ಇದಕ್ಕೆ ನಾವು ಹಾರ್ಬರ್ ಅಂತ ಕರಿತೀವಿ. ಹಾರ್ಬರ್ ಈಸ್ ವೆರಿ ಇಂಪಾರ್ಟೆಂಟ್. ಕೃತಕ ಅಥವಾ ಏನಪ್ಪ ಅಂದರೆ ನೈಸರ್ಗಿಕ ಹಾರ್ಬರ್ಗಳು ಅಂದರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ತಿರ್ತಾವೆ. ಒಂದು ವೇಳೆ ಹಾರ್ಬರ್ಗಳು ಇರಲಿಲ್ಲ ಅಂದರೆ ಏನು ಮಾಡ್ತಾರೆ ಗೊತ್ತಾ? ಆ ಶಿಪ್ಗಳನ್ನ ಪಾರ್ಕ್ ಮಾಡಲಿಕ್ಕೆ, ಡಾಕ್ ಮಾಡಲಿಕ್ಕೆ ಈ ಥರ ದೊಡ್ಡ ದೊಡ್ಡ ಟ್ರೈಪಾಟ್ಸ್ಗಳನ್ನು, ಕಲ್ಲುಗಳನ್ನು ಇಟ್ಬಿಡ್ತಾರೆ. ಇಲ್ಲಿ ಯಾವ ರೀತಿ ಇಡ್ತಾರೆ ನೋಡ್ರಿ, ಈ ರೀತಿ ಕಟ್ಬಿಡ್ತಾರೆ. ಓಕೆನಾ, ಈ ರೀತಿ ಕಲ್ಲುಗಳನ್ನು ಇಟ್ಟು ಕೂಡಲೇ ಇಲ್ಲಿ ಒಳಗಡೆ ಒಂದು ಪ್ರೊಟೆಕ್ಟೆಡ್ ಝೋನ್ ಕ್ರಿಯೇಟ್ ಆಗ್ಬಿಡ್ತದೆ ಇಲ್ಲೇ. ಓಕೆನಾ ಸರ್, ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಕೃತಕ ಹಾರ್ಬರ್ ಅಂತ ಕರಿತೀವಿ. ಕೃತಕ ಹಾರ್ಬರ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಹಾರ್ಬರ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಇವಾಗ ಹಾರ್ಬರ್ ಈ ಥರ ಐತೆ ಅನ್ಕೊಟ್ರಿ, ಡೆಫಿನೆಟ್ಲಿ ಈ ಥರ ಹಾರ್ಬರ್ಗಳು ಏನಿರ್ತಾವಲ್ಲ, ಆ ಶಿಪ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾವೆ. ಒಂದು ವೇಳೆ ನಾವೇನಾದರೂ ಅದೇ ಹಾರ್ಬರ್ಗಳ ಸುತ್ತ ಈ ಥರ ಕಂಪೌಂಡ್ಸ್ಗಳನ್ನು ಕಟ್ಕೊಂಡು, ಬ್ಯಾರೇಜ್ಗಳನ್ನು ಮಾಡಿಕೊಂಡು, ಸ್ಟೋರ್ ಹೌಸಸ್ಗಳನ್ನು ಈ ಥರ ಮಾಡ್ಕೊಂಡ್ಬಿಟ್ವಿ ಅಂದರೆ, ಕ್ರೇನ್ಸ್ಗಳನ್ನು ತಂದಿಟ್ಟು ಗೂಡ್ಸ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಸ್ಟೋರ್ ಹೌಸಸ್ಗಳನ್ನು ಕಟ್ಬಿಟ್ರೆ ಅದೇನಾಗ್ಬಿಡ್ತದೆ ಅಂದರೆ ಒಂದು ಬಂದರು ಆಗ್ಬಿಟ್ಟಿರ್ತದೆ. ಓಕೆನಾ, ಬಂದರು ಆಗ್ಬಿಟ್ಟಿರ್ತದೆ, ಪೋರ್ಟ್ ಕ್ರಿಯೇಟ್ ಆಗ್ಬಿಟ್ಟಿರ್ತಾವೆ. ಎಕ್ಸಾಕ್ಟ್ಲಿ ಪೋರ್ಟ್ಸ್ಗಳನ್ನು ಎಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂದರೆ ಈ ಥರ ಹಾರ್ಬರ್ಸ್ಗಳು ಎಲ್ಲಿರ್ತಾವಲ್ಲ ಅಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ನಿಮ್ಮ ಕಡೆ ಯಾವುದಾದ್ರೂ ಅಟ್ಲಾಸ್ ಇದ್ದರೆ ಅದನ್ನು ನೀವು ಝೂಮ್ ಇನ್ ಮಾಡಿ ನೋಡ್ರಿ, ಅಥವಾ ನಿಮ್ಮ ಗೂಗಲ್ ಮ್ಯಾಪ್ ಐತಲ್ಲ ಅದನ್ನು ಝೂಮ್ ಇನ್ ಮಾಡಿ ನೋಡ್ರಿ. ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಸಿ ದಟ್ ದ ಹಾರ್ಬರ್ಸ್ ಆರ್ ಮೋರ್ ಇನ್ ನಂಬರ್ ಅಟ್ ದ ವೆಸ್ಟರ್ನ್ ಕೋಸ್ಟ್. ಓಕೆನಾ, ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಏನಪ್ಪಾ ಅಂದರೆ ಈ ಹಾರ್ಬರ್ಗಳ ಸಂಖ್ಯೆ ಹೆಚ್ಚು. ಓಕೆನಾ, ಹೆಚ್ಚಾಗಿ ಕಂಡುಬರುವುದು. ಆಮೇಲೆ ಈ ಕಡೆ ನೀವು ನೋಡಿದ್ರಿ ಅಂದರೆ ಆ ಕಡೆ ಪೂರ್ವ ಕರಾವಳಿ ತೀರ ಪ್ರದೇಶದಲ್ಲಿ ಹಾರ್ಬರ್ಗಳ ಸಂಖ್ಯೆ ಕಡಿಮೆ ಕಂಡುಬರುವುದನ್ನು ನೋಡ್ಬೋದು. ಅದರ ಜೊತೆಗೆ ವಿಚಾರ ಮಾಡಿರಿ, ನಾವೊಂದು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಾವೇನು ನೋಡ್ತೀವಿ ಅಂದರೆ, ಸರ್ ಒಂದು ಸಾಗರದ ಅಂತರಾಳದ ಭಾಗಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ, ಅಲ್ಲಿ ಖಂಡಾವಣ ತೀರ ಪ್ರದೇಶವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಖಂಡಾವಣ ತೀರ ಪ್ರದೇಶ ಹೆಂಗಿರ್ತದೆ ಅನ್ಕೊಟ್ರಿ. ಓಕೆನಾ, ಇಲ್ಲಿ ನೋಡ್ರಿ ನೀವು, ಖಂಡಾವಣ ತೀರ ಪ್ರದೇಶ ಅಂದರೆ ಇದೆ ಸರ್, ಇಲ್ಲಿರ್ತಕ್ಕಂಥದ್ದು. ಓಕೆ, ನಾನೇನು ಮಾರ್ಕ್ ಮಾಡ್ಲಿತ್ತೇನಲ್ಲ ರೆಡ್ ಇಂಕ್ಲೆ, ಇದಕ್ಕೆ ನಾವು ಖಂಡಾವಣ ತೀರ ಪ್ರದೇಶ ಅಂತ ಕರಿತೀವಿ. ಓಕೆನಾ, ಸೊ ಖಂಡಾವಣ ತೀರ ಪ್ರದೇಶ ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ನೋಡಿದ್ರೆ, ಸರ್ ಖಂಡಾವಣ ತೀರ ಪ್ರದೇಶ ಇಲ್ಲಿ ಡೆಪ್ತ್ ಒಳಗೈತಿ. ಯಾಕಂದ್ರೆ ಸಬ್ಮರ್ಜೆಂಟ್ ಐತಲ್ಲ, ಇದು ಸಬ್ಮರ್ಜೆಂಟ್ ಕೋಸ್ಟಲ್ ಪ್ಲೇನ್ ಇರತಕ್ಕಂಥ ಕಾರಣದಿಂದ ಡೆಪ್ತ್ ಒಳಗೈತಿ. ಡೀಪ್ ಖಂಡಾವಣ ತೀರ ಪ್ರದೇಶಗಳು, ಆಮೇಲೆ ಶಾಲೋ ಖಂಡಾವಣ ತೀರ ಪ್ರದೇಶಗಳು ಅಂತ ಕರಿಬೋದು. ಓಕೆನಾ, ಅಥವಾ ನಾನು ಇದೇನಪ್ಪ ಅಂದ್ರೆ ಇದರದ್ದು ಡೆಪ್ತ್ ಜಾಸ್ತಿ ಐತೆ ಅಂತ ಬರಿಬೋದು ಈ ಕಡೆ. ಓಕೆ, ಯಾವುದು ಇಲ್ಲಿ ಬರೀತೇನೆ ಅಂತ. ಓಕೆನಾ, ಡೆಪ್ತ್ ಹೆಚ್ಚು, ಆಳ ಅನ್ನೋದು. ಓಕೆನಾ, ಆಳದ ಬಗ್ಗೆನೇ ಮಾತಾಡ್ಲಿದ್ದೇನೆ ನಾನು. ಈ ಕಡೆ ನಾನು ಡೆಪ್ತ್ ಏನು ಬರೀತೇನೆ ಅಂದರೆ ಕಡಿಮೆ ಅಂತ ಬರೀತೇನೆ. ಓಕೆನಾ, ಸೊ ವಿಚಾರ ಮಾಡಿರಿ, ಅಲ್ಲೊಂದು ಪಾಯಿಂಟ್ ಬರೀಬೇಕು ನಾನು, ಡೆಪ್ತ್ ಕಡಿಮೆ. ಓಕೆ, ಡೆಪ್ತ್ ಹೆಚ್ಚು ಡೆಪ್ತ್ ಕಡಿಮೆ ಇದ್ರೆ ವಿಚಾರ ಮಾಡಿರಿ, ಈ ಕಡೆ ಖಂಡಾವಣ ಪ್ರದೇಶ ಸಣ್ಣದಾಗಿರ್ತದೆ, ಆ ಕಡೆ ಖಂಡಾವಣ ಪ್ರದೇಶ ದೊಡ್ಡದಾಗ್ತಿರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಪಶ್ಚಿಮದಲ್ಲಿ ಖಂಡಾವಣ ಪ್ರದೇಶ ದೊಡ್ಡದಾಗ್ತಿರೋದು, ಆಮೇಲೆ ಪೂರ್ವದಲ್ಲಿ ಖಂಡಾವಣ ಪ್ರದೇಶ ಸಣ್ಣದಾಗ್ತಿರೋದು. ಯಾಕಂದರೆ ಸಬ್ಮರ್ಜೆಂಟ್ ಎಮರ್ಜೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ, ಅದರ ಮೂಲಕ ನಾನು ಇದನ್ನು ಹೇಳಿರ್ತೀನಿ. ಓಕೆನಾ, ಸೊ ಇವಾಗ ಹಾರ್ಬರ್ಗಳ ಸಂಖ್ಯೆ ಜಾಸ್ತಿ ಇದ್ರೆ ವಿಚಾರ ಮಾಡಿರಿ, ಹಾರ್ಬರ್ಗಳ ಸಂಖ್ಯೆ ಜಾಸ್ತಿ ಇರತಕ್ಕಂಥ ಕಾರಣದಿಂದ
ಪಶ್ಚಿಮ ಕರಾವಳಿ ತೀರ ಪ್ರದೇಶ 100% ಏನಾಗ್ತಿರ್ತದಂದ್ರೆ ಅಲ್ಲಿ ಒಂದು ಬಂದರುಗಳ ನಿರ್ಮಾಣಕ್ಕೆ ಸಹಾಯಕವಾಗ್ತಿರ್ತದ. ಆದ್ದರಿಂದ ಬಂದರುಗಳ ನಿರ್ಮಾಣಕ್ಕೆ ಸಹಾಯಕವಾಗಿದೆ ಅಂತ ಕರಿಬೋದು. ಓಕೆನಾ ಸರ್, ಇದೇ ರೀತಿ ಈ ಕಡೆ ನಾವೇನು ಬರಿಬೋದು ಅಂದರೆ ವಿಚಾರ ಮಾಡ್ರಿ, ಇಲ್ಲಿ ಹಾರ್ಬರ್ಗಳ ಸಂಖ್ಯೆ ಕಡಿಮೆ ಕಂಡುಬರ್ತಕ್ಕಂಥ ಕಾರಣದಿಂದ ಬಂದರುಗಳ ನಿರ್ಮಾಣಕ್ಕೆ ಸಹಾಯಕವಾಗಿಲ್ಲ ಅಂತ ಹೇಳಿಕ್ಕೆ ಟ್ರೈ ಮಾಡ್ಲಿರ್ತೀನಿ. ಓಕೆನಾ, ಸೊ ಫುಲ್ ಕಾನ್ಸಂಟ್ರೇಷನ್. ಇಷ್ಟೆಲ್ಲ ನಮಗೇನು ಗೊತ್ತಾಗಿತ್ತಂದ್ರೆ ಇದೆಲ್ಲ ಏನಪ್ಪ ಅಂದರೆ ನಾವೀಗೇನು ಅರ್ಥ ಮಾಡ್ಕೊಂಡ್ವಿಲ್ಲ, ಇದೆಲ್ಲ ಕರಾವಳಿ ತೀರ ಪ್ರದೇಶದ ಬಗ್ಗೆ ಕಂಡು ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಓಕೆನಾ, ಸೊ ಈ ರೀತಿ ಇತ್ತು ಅನ್ಕೊಟ್ರಿ. ನಾನು ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ಗಳನ್ನು ಲಕ್ಷಣಗಳನ್ನು ಇದರೊಳಗೆ ಹೇಳಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಬಟ್ ನಾವೇನು ಮಾಡಂದ್ರೆ ಮತ್ತೆ ಈ ಒಂದು ಕರಾವಳಿ ತೀರ ಪ್ರದೇಶವನ್ನು ಸ್ವಲ್ಪ ನಾವೇನು ಮಾಡಂದ್ರೆ ಫುಲ್ ಕಾನ್ಸಂಟ್ರೇಷನ್ ಈ ಕಚ್ಚ ತೀರ ಪ್ರದೇಶ ಆಮೇಲೆ ಕೊಂಕಣ್ ತೀರ ಪ್ರದೇಶ ಇದ್ರ ಬಗ್ಗೆ ಸ್ವಲ್ಪ ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸಪ್ರೇಟ್ಲಿ. ಓಕೆ, ಇದನ್ನು ನಾವು ಸಪ್ರೇಟ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಫುಲ್ ಕಾನ್ಸಂಟ್ರೇಷನ್ ನೋಡ್ರಿ, ಬಿ ವೆರಿ ಕೇರ್ಫುಲ್. ಇವಾಗ ನೀವೇ ಹೇಳ್ಬೇಕಿಲ್ಲ, ಈಗ ನಾನು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ, ಅದು ಸರಿ ಇತ್ತೋ ಇಲ್ಲೋ ಅಂತೇಳಿ ನೀವು ನೋಡ್ಕೊಂಡು ಹೋಗ್ರಿ. ಓಕೆನಾ, ಸೊ ಫುಲ್ ಕಾನ್ಸಂಟ್ರೇಷನ್ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ನಾನು ಏನು ಮಾಡ್ತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್, ನಾನು ಇಲ್ಲೇ ಕಚ್ ಮತ್ತು ಕತೈವರ ಅಂತ ಕರಿತೀನಿ ಅನ್ಕೊಟ್ರಿ. ಕಚ್ ಮತ್ತು ಕತೈವರ ಕರಾವಳಿ ತೀರ ಪ್ರದೇಶ. ಈ ಪಾಯಿಂಟ್ಗೆ ನೀವೇನು ಬರಿಬೋದು? ಕಚ್ ಮತ್ತು ಕತೈವರ ಕರಾವಳಿ ತೀರ ಪ್ರದೇಶ ಎಲ್ಲೈತಿ? ಗುಜರಾತಲ್ಲಿ. ಎಲ್ಲೈತಿ? ಗುಜರಾತ್. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಓಕೆನಾ, ಇದಾದ ನಂತರ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲಕ್ಷಣಗಳು ಎಲ್ಲರೂ ಏನಾರು ಕಂಡುಬರ್ತಾವ ಅಂದರೆ ಇಲ್ಲಿ ಸರ್ ಟೈಡ್ಸ್ಗಳು ಭಾಳ ಜಾಸ್ತಿ ಕಂಡುಬರ್ತಾವ ಅನ್ಕೊಟ್ರಿ. ಉಬ್ಬರವಿಳಿತದ ಒಂದು ಕ್ರೀಕ್ಸ್ಗಳು, ಉಬ್ಬರವಿಳಿತದ ಕೆಸರು ಪ್ರದೇಶ, ಆಮೇಲೆ ಉಪ್ಪು ನೀರಿನ ಜೌಗು ಪ್ರದೇಶಗಳು ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಿರ್ತಾವೆ. ಅದರ ಸಲುವಾಗಿ ನಾವೇನು ಬರೀಮ್ ಅಂದರೆ ಸರ್ ಉಪ್ಪು ನೀರಿನ ಸಾಲ್ಟ್ ಮಾರ್ಷಸ್ ಅಂತ ಕರೀತಾರೆ. ಓಕೆನಾ, ಉಪ್ಪು ನೀರಿನ ಜೌಗು ಪ್ರದೇಶಗಳು, ಉಬ್ಬರವಿಳಿತದ ಟೈಟ್ಸ್ಗಳ ಕೆಸರು ಪ್ರದೇಶ ಅತ್ಯಂತ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಲಕ್ಷಣಗಳು ಇವು. ಇಲ್ಲೇ ನೀವು ನೋಡಿದರೆ ಸರ್ ಇಲ್ಲೇ ಈ ಕಚ್ ಕಚ್ ಕತೈವರ ಐತಲ್ಲ, ಆ ಪ್ರದೇಶದಲ್ಲಿ ನಮ್ಮ ಇಂಡಿಯಾದಾಗೆ ಟೈಟ್ಸ್ ಹೈಯೆಸ್ಟ್ ಕಂಡುಬರ್ತಿರ್ತಾವೆ. ಟೈಡಲ್ ರೇಂಜ್ ಏನಿರ್ತದಲ್ಲ ಹೈಯೆಸ್ಟ್ ಇರ್ತದ. ಅಂದರೆ ಟೈಡಲ್ ರೇಂಜ್ ಅಂದರೆ ಅರ್ಥ ಏನು ಸರ್? ಹೈ ಟೈಡ್ ಮತ್ತು ಲೋ ಟೈಡ್, ಉಬ್ಬರ ಮತ್ತು ಇಳಿತದ ಮಧ್ಯದಲ್ಲಿರ್ತಕ್ಕಂಥ ಅಂತರ ಅದು ಹೈಯೆಸ್ಟ್ ಎಲ್ಲರೂ ಕಂಡುಬರ್ತಾವೆ ಅಂದರೆ ಕಚ್ ಮತ್ತು ಕತೈವರ ಕರಾವಳಿ ತೀರ ಪ್ರದೇಶದಲ್ಲಿ ಕಂಡುಬರ್ತಿರ್ತದೆ. ವರ್ಲ್ಡ್ ಒಳಗೆ ನೀವು ನೋಡಿದರೆ ವರ್ಲ್ಡ್ ಒಳಗೆ ಹೈಯೆಸ್ಟ್ ಟೈಡಲ್ ರೇಂಜ್ ಎಲ್ಲರೂ ಐತೆ ಅಂದರೆ ಕೆನಡಾ ರಾಷ್ಟ್ರದ ಬೇ ಆಫ್ ಫಂಡಿ ಅಂತ ಒಂದು ಪ್ರದೇಶ ಐತಿ, ಕೋಸ್ಟಲ್ ಪ್ಲೇನ್ ಐತಿ. ಅಲ್ಲೇ ನಾವು ಟೈಡ್ಸ್ಗಳನ್ನು ಎಲ್ಲದಕ್ಕಿಂತ ಹೈಯೆಸ್ಟ್ ನೋಡ್ತೇವೆ. ಸೊ ಇಲ್ಲೇ ನೀವು ನೋಡಿದರೆ ಇಲ್ಲಿ ಮೇಜರ್ ಪೋರ್ಟ್ ಯಾವ್ದಾದ್ರು ಕಂಡುಬರ್ತಾವೆ ಅಂದರೆ ಮೇಜರ್ ಪೋರ್ಟ್ ಅಂದರೆ ಬಂದರು ಸರ್, ಯಾವುದಾದ್ರೂ ಮೇಜರ್ ಬಂದರು ಕಂಡುಬರ್ತದೆ ಇಲ್ಲಿ ಯಾವುದಾದ್ರು ಅಂದರೆ ಇದಕ್ಕೆ ನಾವು ಕಂಡ್ಲಾ ಅಂತ ಕರಿತೀವಿ. ಕಂಡ್ಲಾ ಬಂದರು. ಟೋಟಲ್ ಮೇಜರ್ ಬಂದರುಗಳಲ್ಲಿ 12ರಿಂದ 13 ಮೇಜರ್ ಬಂದರುಗಳನ್ನು ನೋಡ್ಬೋದು ನಾವು ಭಾರತದಲ್ಲಿ. ಆ 12 ಮೇಜರ್ ಬಂದರುಗಳಲ್ಲಿ ಒಂದು ಮೇಜರ್ ಬಂದರು ಈ ಕಚ್ ಕತೈವರ ಕರಾವಳಿ ತೀರ ಪ್ರದೇಶದಲ್ಲಿ ಇರೋದನ್ನು ನೋಡ್ಬೋದು. ಅದಕ್ಕೆ ನಾವು ಕಾಂಡ್ಲಾ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕಾಂಡ್ಲಾ ಅಂತ ಕರಿತೀವಿ. ಓಕೆನಾ, ಸೊ ಇದಾದ ನಂತರ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಯಾವ್ಯಾವ ನದಿಗಳು ಬರ್ಲಿತಾವ ಅಂತಲೂ ನೀವು ಚೆಕ್ ಮಾಡ್ಬೋದು. ಓಕೆನಾ, ಈ ಕರಾವಳಿ ತೀರ ಪ್ರದೇಶದಲ್ಲಿ ನದಿಗಳು ಯಾವ್ಯಾವ ಬರ್ಲಿರ್ತಾವ ನೋಡ್ರಿ ಸರ್. ಸಬರ್ಮತಿ ಕೇಳಿರ್ತೀರಿ ನೀವು, ಸಬರ್ಮತಿ ಕೇಳಿರ್ತೀರಿ. ಆಮೇಲೆ ನಾನೇನು ಮಾಡ್ಲಿದ್ದೆ ಅಂದರೆ ಮಾಹಿ ಅಂತ ಬರ್ಲಿರ್ತೀನಿ. ಓಕೆನಾ, ಮಾಹಿ. ಆಮೇಲೆ ನರ್ಮದಾ ನೋಡ್ಲಿತ್ತೀರಿ. ಆಮೇಲೆ ತಾಪಿ ಅಂತಲೂ ನೋಡಿರ್ತೀರಿ, ತಾಪಿ. ಓಕೆನಾ, ಸೊ ಇದೆಲ್ಲ ನೀವು ನೋಡಿರ್ತೀರಿ. ಇದೆಲ್ಲ ನದಿಗಳನ್ನು ನಾನು ಲಾಸ್ಟ್ ಕ್ಲಾಸ್ ಒಳಗೂ ಡೈಗ್ರಾಮ್ಸ್ಗಳ ಮೂಲಕ ಹಾಕಿದ್ದದ, ನೀವು ಹೋಗಿ ಚೆಕ್ ಮಾಡ್ಬೋದು. ಈ ಡೈಗ್ರಾಮನ್ನು ಇನ್ನೊಂದ್ಸಲ ಹಾಕ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಎಕ್ಸಾಕ್ಟ್ಲಿ ಈ ಥರ ಕಚ್ ಮತ್ತು ಕತೈವರ ಐತೆ ಅಂದ್ಕೊಳ್ರಿ. ಏನೈತೆ ಅಂದರೆ ಇಲ್ಲೊಂದು ನದಿ ಐತೆ ಸರ್, ಈ ನದಿಗೆ ನಾವೇನಂತ ಕರಿತೀವಿ ಅಂದರೆ ಸಬರ್ಮತಿ ಅಂತ ಕರಿತೀವಿ. ಇಲ್ಲೊಂದು ನದಿ ಐತೆ ಸರ್ ಹಿಂಗೆ ಮಾಹಿ ಅಂತ ಕರಿತೀವಿ. ಇಲ್ಲೊಂದು ನದಿ ಐತೆ ಸರ್ ನರ್ಮದಾ ಅಂತ ಕರಿತೀವಿ. ಇಲ್ಲೊಂದು ನದಿ ಐತೆ ಸರ್ ತಾಪಿ ಅಂತ ಕರಿತೀವಿ. ಎಲ್ಲ ಎಲ್ಲಿ ಹೊಂಟಾವ ಸರ್ ಇವೆಲ್ಲ ಎಲ್ಲಿ ಹೊಂಟಾವ ಅಂದರೆ ಸರ್ ಗಲ್ಫ್ ಆಫ್ ಖಂಬತ್ತಿ ಹೊಂಟಾವ ಸರ್. ಓಕೆನಾ ಸರ್, ಇಲ್ಲೇ ನೀವು ಮೇಲ್ಗಡೆ ನೋಡಿದರೆ ರನ್ ಆಫ್ ಕಚ್ ಅಂತ ಕಂಡುಬರ್ತದ. ಇಲ್ಲೇ ಸರ್ ಅದು ಸಾಲ್ಟ್ ಮಾರ್ಷಸ್, ಉಪ್ಪು ನೀರಿನ ಜೌಗು ಪ್ರದೇಶಗಳು ಎಲ್ಲರೂ ಕಂಡುಬರ್ತಾವ ಅಂದರೆ ಇಲ್ಲೇ ಕಂಡುಬರ್ತಿರ್ತಾವೆ. ಸೊ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅನ್ಕೊಟ್ರಿ. ಓಕೆನಾ, ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕಚ್ ಮತ್ತು ಕತೈವರ ಗೊತ್ತಾಯ್ತಾ? ಇವಾಗ ನಾವೇನು ಮಾಡುವ ಅಂದರೆ ಕೊಂಕಣ್ ಕೋಸ್ಟಿಗೆ ನೋಡ್ಲಿಕ್ಕೆ ಟ್ರೈ ಮಾಡುವಂಥ, ಕೊಂಕಣ್ ಕೋಸ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂಥ. ಓಕೆನಾ,
ಸೊ ಫಾರ್ ಎಕ್ಸಾಂಪಲ್ ಕೊಂಕಣ್ ಕೋಸ್ಟ್ ಈ ಥರ ಐತೆ ಅನ್ಕೊಟ್ರಿ, ಕೊಂಕಣ್ ಕರಾವಳಿ, ಕೊಂಕಣ್ ಕರಾವಳಿ ವಿಚಾರ ಮಾಡ್ರಿ. ಈ ಕೊಂಕಣ್ ಕರಾವಳಿ ಅನ್ನೋದು ಎಲ್ಲಿಂದ ಎಲ್ಲಿಗೆ ಐತಿ? ಮುಂಬೈಯಿಂದ ಗೋವಾದವರೆಗೆ ಕಂಡುಬರ್ತಿರ್ತದೆ. ಮುಂಬೈಯಿಂದ ಗೋವಾದವರೆಗೆ ಕಂಡುಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕರಾವಳಿ ತೀರ ಪ್ರದೇಶ. ಇಲ್ಲಿ ಏನಪ್ಪಾ ಅಂದರೆ ಕರಾವಳಿ ತೀರ ಪ್ರದೇಶಗಳು ಎಲ್ಲ ಶಿಲಾ ಪ್ರಪಾತದಿಂದ ಕೂಡಿರ್ತಕ್ಕಂಥ ಒಂದು ಕರಾವಳಿ ತೀರ ಪ್ರದೇಶಗಳು ಕಂಡುಬರ್ತಿರ್ತಾವೆ. ಓಕೆನಾ, ಶಿಲಾ ಪ್ರಪಾತ ಅಥವಾ ಕ್ಲಿಫ್ ಮತ್ತು ಹೆಡ್ಲ್ಯಾಂಡ್ ಅಂತ ಕಂಬತ್ತಿರ್ತಾವೆ. ಅದನ್ನು ನೀವು ಪ್ರಾಕೃತಿಕ ವಿಭಾಗಗಳ ಭೂಗೋಳಶಾಸ್ತ್ರದಲ್ಲಿ ನೀವು ಇದನ್ನೆಲ್ಲ ನೋಡ್ಬೋದು. ಓಕೆನಾ, ಸೊ ಶಿಲಾ ಪ್ರಪಾತ ಹೊಂದಿರುವ ಬೀಚ್ಗಳು ಮತ್ತು ಶಿಲೆಗಳಿಂದ ಮಾಡಲ್ಪಟ್ಟಂಥ ಬೀಚ್ಗಳು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕೊಂಕಣ್ ಕರಾವಳಿ ತೀರ ಪ್ರದೇಶದಲ್ಲಿ ಕಂಡುಬರ್ತಾವೆ ಅಂತ ಗೊತ್ತಿರಬೇಕು. ಇದಾದ ನಂತರ ವಿಚಾರ ಮಾಡಿರಿ, ನಾವೇನು ನೋಡ್ಲಿತ್ತೇವೆ ಅಂದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವುದಾದ್ರೂ ಪೋರ್ಟ್ಸ್ಗಳನ್ನು ನೋಡ್ಲಿತ್ತೇವೆ ಅಂದರೆ, ಬಂದರುಗಳನ್ನು ನೋಡ್ಲಿತ್ತೇವೆ ಅಂದರೆ ನಿಮ್ಗೆ ಮೇಜರ್ ಪೋರ್ಟ್ಸ್ಗಳನ್ನು ಅಷ್ಟೇ ಹೇಳಲಿಕ್ಕೆ ನಾ ಇಲ್ಲಿ. ಸರ್ ಮುಂಬೈ ಪೋರ್ಟನ್ನು ನೋಡ್ತಿರ್ಲಿ, ಮುಂಬೈ ಪೋರ್ಟ್, ಸರ್ ಮುಂಬೈ ಪೋರ್ಟ್ ಆಯ್ತಾ. ಆಮೇಲೆ ನವಶಿವ JLN PT ಅಂತ ನೋಡ್ತೀರಿ. ಓಕೆನಾ, ನವಶಿವ JLNPT ಏನಿದು? ಜವಾಹರ್ಲಾಲ್ ನೆಹರು ಟರ್ಮಿನಲ್, ಪೋರ್ಟ್ ಟರ್ಮಿನಲ್ ಅಂತ ಕರೀತಾರೆ. ಓಕೆನಾ, ಸೊ ಇಲ್ಲಿ ಯಾವ್ಯಾವ ಒಂದು ಸರ್ ಇನ್ನೊಂದು ನೀವು ಗೋವಾವರೆಗೆ ಹೋಗ್ತದಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಆಲ್ಸೋ ಮೆನ್ಷನ್ ಹಿಯರ್ ಆಸ್ ಮಾರ್ಮಗೋವಾ. ಗೋವಾ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ಯಾವ್ದು ಐತಂದ್ರೆ ಮಾರ್ಮಗೋವಾ ಅಂತೇಳಿ ಒಂದು ಪೋರ್ಟ್ ಅದ. ಓಕೆನಾ, ಇದಾದ ನಂತರ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಯಾವ್ದಾರು ನದಿಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವ್ದಾರು ನದಿಗಳು ಬರಲಿತ್ತಾವ ಅಂದರೆ ಸರ್ ಗೋವಾ ಒಳಗೆ ಬರ್ತಾವೆ ಇವು ಜುವಾರಿ ಮತ್ತು ಮಾಂಡೋವಿ ಅಂತೇಳಿ. ಓಕೆನಾ, ಜುವಾರಿ ಮತ್ತು ಮಾಂಡೋವಿ. ಈ ಮಾಂಡೋವಿ ನದಿಯನ್ನು ಮಹದಾಯಿ ನದಿ ಅಂತಲೂ ಕರೆದಾರ. ಓಕೆನಾ, ಈ ರೀತಿ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡೋದು. ಫುಲ್ ಕಾನ್ಸಂಟ್ರೇಷನ್ ನಾನು ಕಂಟಿನ್ಯೂಸ್ ಆಗಿ ಈ ರೀತಿ ಟ್ರಾ ಮಾಡಿದರೆ ಈ ಥರ ಐತೆ ಅನ್ಕೊಟ್ರಿ. ಓಕೆ ಸರ್, ಎಲ್ಲೈತದು ಕರಾವಳಿ ತೀರ ಪ್ರದೇಶ ಇದ್ರಿ ಸರ್, ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಗೋವಾದವರೆಗೆ. ಇಲ್ಲಿ ಮಾರ್ಮಗೋವಾ ಐತಿ, ಮಾರ್ಮಗೋವಾ ಆ್ಯಂಡ್ ಇಲ್ಲಿ ಮುಂಬೈ ಐತೆ ಸರ್, ಮುಂಬೈ. ಓಕೆ, ಅದರ ಕೆಳಗಡೆನೆ ಅದರ ಸ್ಯಾಟಲೈಟ್ ಪೋರ್ಟ್ ಗತೆ ನವಶಿವ ಅಂತ ಒಂದು ಪೋರ್ಟ್ ಕಂಡು ಬರ್ತಿರ್ತದೆ. ಸೊ ಎಕ್ಸಾಕ್ಟ್ಲಿ ಈ ಥರ ಐತೆ ಅನ್ಕೊಟ್ರಿ. ಯಾವ ನದಿ ಇದು ಸರ್? ಈ ನದಿಗೆ ಜುವಾರಿ ಅಂತ ಕರೀತಾರ, ಈ ನದಿಗೆ ಮಾಂಡೋವಿ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ಥರ ಐತೆ ಅನ್ಕೊಳ್ರಿ. ಇದಾದ ನಂತರ ನಾವೇನು ನೋಡ್ಬೋದು ಅಂದರೆ ಕೆನರಾ ಕರಾವಳಿ ತೀರ ಪ್ರದೇಶ ನೋಡ್ಬೋದು. ಓಕೆ, ಸೊ ಕೆನರಾ ಕರಾವಳಿ ತೀರ ಪ್ರದೇಶ ನೋಡ್ಲಿಕ್ಕೆ ಟ್ರೈ ಮಾಡೋದು ನಾವು. ಕೆನರಾ ಕರಾವಳಿ ಓಕೆನಾ. ಕೆನರಾ ಕರಾವಳಿ ಅಂದ್ರೆ ಗೊತ್ತಾಗ್ಬಿಡ್ಬೇಕು ನಿಮ್ಗೆ, ಕರ್ನಾಟಕದಲ್ಲಿ ಐತೆ ಅಂದಂಗೆ ಅರ್ಥ. ಓಕೆನಾ, ಸೊ ಎಲ್ಲಿಂದ ಎಲ್ಲಿವರೆಗೆ ಐತಿದು ಸರ್? ಇದು ಗೋವಾದಿಂದ ಮಂಗಳೂರುವರೆಗೆ ಕಂಡುಬರ್ತಕ್ಕಂಥ ಒಂದು ಕರಾವಳಿ ತೀರ ಪ್ರದೇಶ, ಮಂಗಳೂರು. ಓಕೆನಾ, ಇದರ ಒಂದು ಅಗಲ ಬಹಳ ಕಿರಿದಾಗಿದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಕರ್ನಾಟಕ ಭೂಗೋಳಶಾಸ್ತ್ರದಲ್ಲೂ ಕೂಡ ಈ ಕೆನರಾ ಕರಾವಳಿ ತೀರ ಪ್ರದೇಶಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಇವಾಗ ನಾವೇನು ಮಾಡೋಣ ಅಂದರೆ ಇದು ನ್ಯಾರೋ ಐತಂತೆ ಗೊತ್ತಿರ್ಬೇಕು. ಓಕೆನಾ, ಕಿರಿದಾಗಿದೆ, ನ್ಯಾರೋ ಕೋಸ್ಟ್ ಅಂತ ಬರಿತೀನಿ. ಓಕೆನಾ, ನ್ಯಾರೋ ಕೋಸ್ಟ್ ಅಂತ ಬರೆದಿರ್ತೇನೆ. ಅದರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಬಹಳಷ್ಟು ಅಳಿವೆಗಳು ಕೂಡ ಕಂಡುಬರ್ತಾವೆ. ಅಳಿವೆಗಳು ಸರ್, ಫಾರ್ ಎಕ್ಸಾಂಪಲ್ ಕಾಳಿ ನದಿ ಅಳಿವೆ, ಶರಾವತಿ ನದಿ ಅಳಿವೆ, ನೇತ್ರಾವತಿ ನದಿ ಅಳಿವೆ, ಆಮೇಲೆ ಇದೆಲ್ಲ ನದಿ ಅಳಿವೆಗಳು ಕಂಡುಬರ್ತಿರ್ತಾವೆ. ಅದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವುದಾದ್ರೂ ಒಂದು ಪೋರ್ಟ್ ಐತಪ್ಪ, ಇಲ್ಲಿ ಯಾವುದಾದ್ರೂ ಒಂದು ಪೋರ್ಟ್ ಐತಿ, ಮೇಜರ್ ಪೋರ್ಟು ಅಂದರೆ ಇದಕ್ಕೆ ನಾವು ನ್ಯೂ ಮಂಗಳೂರು ಅಂತ ಕರಿಬೋದು. ಓಕೆನಾ, ಮಂಗಳೂರು ಪೋರ್ಟ್ ಕಾಣ್ಬರ್ತಿರ್ತದೆ ಇಲ್ಲಿ. ಓಕೆ, ಸೊ ಇಷ್ಟು ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಕೆನರಾ ಕರಾವಳಿ ಮೈದಾನ ಪ್ರದೇಶದ ಬಗ್ಗೆ ಗೊತ್ತಿರ್ಬೇಕು. ಓಕೆ, ಇದೆಲ್ಲ ಆದ ನಂತರ ನಾವೇನು ಮಾಡ್ಲಿತ್ತೀವಿ ಅಂದರೆ ಮಲಬಾರ್ ಕರಾವಳಿ ತೀರ ಪ್ರದೇಶದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ, ಸೊ ಮಲಬಾರ್ ಕರಾವಳಿ ತೀರ ಪ್ರದೇಶ ಹೆಂಗೈತೆ ನೋಡ್ರಿ. ಮಲಬಾರ್ ಕರಾವಳಿ ತೀರ ಪ್ರದೇಶ. ಈ ಮಲಬಾರ್ ಕರಾವಳಿ ತೀರ ಪ್ರದೇಶ ಅನ್ನೋದು ಎಲ್ಲಿಂದ ಎಲ್ಲಿಗೆ ಐತೆ ನೋಡ್ರಿ ಸರ್? ಇದು ಮಂಗಳೂರು ಏನೈತಲ್ಲ, ಮಂಗಳೂರು ದಕ್ಷಿಣ ಕನ್ನಡ ಐತಲ್ಲ, ಅದರಲ್ಲಿ ಮಂಗಳೂರು ಐತಿ ತಾಲೂಕು. ಈ ಮಂಗಳೂರಿಂದ ಕನ್ಯಾಕುಮಾರಿವರೆಗೆ ಕಂಡುಬರ್ತಕ್ಕಂಥ ಒಂದು ಕರಾವಳಿ ತೀರ ಪ್ರದೇಶ. ಓಕೆನಾ, ಕನ್ಯಾಕುಮಾರಿವರೆಗೆ ಕಂಡುಬರ್ತಕ್ಕಂಥ ಒಂದು ಕರಾವಳಿ ತೀರ ಪ್ರದೇಶ. ಈ ಮಲಬಾರ್ ಕರಾವಳಿ ತೀರ ಪ್ರದೇಶ ಎದಕ್ಕೆ ಫೇಮಸ್ ಐತಂತ ಕೇಳ್ಬಿಟ್ರೆ ಸರ್, ಇದು ಇಲ್ಲೇ ಹಿನ್ನೀರು ಅಥವಾ ಬ್ಯಾಕ್ ವಾಟರ್ಸ್ ಅಂತ ಕಂಡುಬರ್ತಾವೆ. ಬ್ಯಾಕ್ ವಾಟರ್ಸ್ ಅಂತ ಕಂಡುಬರ್ತಾವೆ. ಇವಕ್ಕೆ ನಾನು ಕನ್ನಡದಲ್ಲಿ ಹಿನ್ನೀರು ಅಂತ ಕರಿತೀನಿ. ಹಿನ್ನೀರು ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಇಲ್ಲೊಂದು ಫಾರ್ ಎಕ್ಸಾಂಪಲ್ ಈ ಥರ ಐತೆ ಅನ್ಕೊಳ್ರಿ. ಈ ಥರ ನಾಲ್ಗೆ ಆಕಾರದ ದ್ವೀಪಗಳು ರಚನೆ ಆಗಿಬಿಟ್ಟಿರ್ತಾವೆ. ಆಮೇಲೆ ನೀರು ಒಳಗಡೆ ಹೋಗ್ಬಿಟ್ಟಿರ್ತದೆ. ಹಿಂಗೆ ನೀರು ಒಳಗಡೆ ಹೋಗಿ ಬೀಚ್ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ತಿರ್ತದೆ ಅನ್ಕೊಳ್ರಿ. ಅಥವಾ ಕರಾವಳಿ ತೀರ ಪ್ರದೇಶ ಹಿಂಗೆ ಕಾಣ್ತಿರ್ತದ. ಇಲ್ಲೇನು ನೀರು ಕಂಡು ಬರ್ಲಿತ್ತಲ್ಲ, ಇಲ್ಲೇನು ನೀರು ಕಂಡು ಬರ್ಲಿತ್ತದ, ಇದೆಲ್ಲ ನೀರಿಗೆ ನಾವು ಹಿನ್ನೀರು ಅಂತ ಕರಿತೀವಿ ಅಥವಾ ಬ್ಯಾಕ್ ವಾಟರ್ಸ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಥರ ಐತೆ ಅನ್ಕೊಳ್ರಿ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಈ ಥರ ಇದ್ದಾಗ ವಿಚಾರ ಮಾಡಿರಿ,
ಇಂಥದ್ದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಕ್ ವಾಟರ್ಸ್ ಅಂತ ಕರಿತೀವಿ. ಬ್ಯಾಕ್ ವಾಟರ್ಸ್. ಓಕೆನಾ. ಬ್ಯಾಕ್ ವಾಟರ್ಸ್ಗೆ ಅಲ್ಲಿ ಲೋಕಲಿ ಕೇರಳದಾಗ ಏನು ಫೇಮಸ್ಲಿ ಏನಂತ ಕರೀತಾರೆ ಅಂದರೆ ಕಯಾಲ್ಸ್ ಅಂತ ಕರೀತಾರೆ. ಓಕೆನಾ, ಕಯಾಲ್ ಅಂತ ಕರೀತಾರೆ. ಸೊ ಕಯಾಲ್ಸ್ಗಳು ಅಂದರೆ ಏನು ಅಂತ ಕೇಳಿಬಿಟ್ರೆ, ನೀವು ಹಿನ್ನೀರು, ಮಲಬಾರ್ ತೀರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಹಿನ್ನೀರುಗಳಿಗೆ ನಾವೇನಂತ ಕರಿತೀವಿ ಅಂದರೆ ಕಯಾಲ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವುದಾದ್ರೂ ಎಕ್ಸಾಂಪಲ್ ಐತಲ್ಲ ಸರ್, ಇದು ಲಾಂಗೆಸ್ಟ್ ಲೇಕ್ ಆಫ್ ಇಂಡಿಯಾ ಸರ್. ಇದನ್ನ ನಾವೇನಂತ ಕರಿತೀವಿ ಅಂದರೆ ವೆಂಬನಾಡ್ ಅಂತ ಕರಿತೀವಿ. ವೆಂಬನಾಡ್ ಕಯಾಲ್. ಇದರದ್ದು ಲೆಂತ್ ನೀವು ನೋಡಿಬಿಟ್ರೆ ಸರ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 96.5 ಕಿಲೋಮೀಟರ್ಸ್ ಲೆಂತ್ ಐತಿ ಇದರದ್ದು. ಇದ್ರ ಜೊತೆಗೆ ಲಾಂಗೆಸ್ಟ್ ಸರೋವರನೂ ಆಗ್ಬಿಡ್ತದೆ ಇದು ಭಾರತದಲ್ಲಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವೆಂಬನಾಡ್ ಜೊತೆಗೆ ಇನ್ನೊಂದು ಯಾವ್ದಾರ ಮೋಸ್ಟ್ ಇಂಪಾರ್ಟೆಂಟ್ ಕಯಾಲ್ ಐತಂದ್ರೆ ಇದಕ್ಕೆ ಅಸ್ತಮುಡಿ ಕಯಾಲ್ ಅಂತಲೂ ಕರೀತಾರೆ. ಓಕೆನಾ. ಅಸ್ತಮುಡಿ ಕಯಾಲ್ ಅನ್ನೋದು ಕೂಡ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಇದೇ ಪ್ರದೇಶದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಮೇಜರ್ ಪೋರ್ಟ್ ಯಾವುದಾದ್ರೂ ಕಂಡುಬರ್ತಾ ಅಂದ್ರೆ ಅದಕ್ಕೆ ನಾವು ಕೊಚ್ಚಿ ಪೋರ್ಟ್ ಅಂತ ಕರಿತೀವಿ. ಓಕೆನಾ. ಸೊ ಕೊಚ್ಚಿ ಪೋರ್ಟ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಇಸ್ ಹೌ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್. ಇಲ್ಲಿ ಕಚ್ ಮತ್ತು ಕರಾವಳಿ ತೀರ ಪ್ರದೇಶ, ಕಥೈವರ ಕರಾವಳಿ ತೀರ ಪ್ರದೇಶ, ಕೊಂಕಣ್ ಕರಾವಳಿ ತೀರ ಪ್ರದೇಶ, ಕೆನರಾ ಕರಾವಳಿ ತೀರ ಪ್ರದೇಶ ಮತ್ತು ಮಲಬಾರ್ ಕರಾವಳಿ ತೀರ ಪ್ರದೇಶದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಓಕೆನಾ ಸರ್. ಇವಾಗ ನಾವೇನು ಮಾಡಬಂದ್ರೆ ಇದು ಪೂರ್ವ ಕರಾವಳಿ ತೀರ ಪ್ರದೇಶದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕರಾವಳಿ ತೀರ ಪ್ರದೇಶಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋವಂಥ ಫುಲ್ ಕಾನ್ಸಂಟ್ರೇಟ್. ನಾವೇನು ಮಾಡೋವಂದ್ರೆ ಫಸ್ಟಿಗೆ ವೆಂಗ ಕರಾವಳಿ ತೀರ ಪ್ರದೇಶದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋದು. ಓಕೆನಾ. ವೆಂಗ ಕರಾವಳಿ ತೀರ ಪ್ರದೇಶ. ಈ ವೆಂಗ ಕರಾವಳಿ ತೀರ ಪ್ರದೇಶ ಎಲ್ಲಿ ಸರ್? ಇದು ವೆಂಗ ಕರಾವಳಿ ತೀರ ಪ್ರದೇಶ ಎಲ್ಲಿ ಐತಂದ್ರೆ ಸರ್ ವೆಸ್ಟ್ ಬೆಂಗಾಲ್ ಒಳಗೆ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕರಾವಳಿ ತೀರ ಪ್ರದೇಶ ಇದು ವೆಂಗ. ಇದು ಎಲ್ಲಿಂದ ಎಲ್ಲಿಗೂ ಐತಿ ಸರ್? ಹುಗ್ಲಿ ನದಿಯಿಂದ ಸುವರ್ಣರೇಖಾ ನದಿಯವರೆಗೆ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕರಾವಳಿ ತೀರ ಪ್ರದೇಶ. ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಡೆಲ್ಟಾಸ್ ಏನ್ ಕಂಡುಬರ್ತಾವ ಅಂದ್ರೆ ಅಥವಾ ನದಿ ಮುಖಜ ಭೂಮಿ ಕಂಡುಬರ್ತಾವ ಅಂದ್ರೆ ಇದು ಸುವರ್ಣರೇಖಾ ನದಿಯ ಮುಖಜ ಭೂಮಿಗಳೇ ಕಂಡುಬರ್ತಾವ. ಇದಾದ ನಂತರ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಯಾವ್ದಾರ ಒಂದು ಪೋರ್ಟ್ ಐತಪ್ಪ, ಮೇಜರ್ ಪೋರ್ಟ್ ಐತಪ್ಪ ಅಂದ್ರೆ ಆರಾಮ್ಸೆ ನೀವು ಹಾಲ್ದಿಯಾ ಪೋರ್ಟ್ ಅಂತ ಹೇಳ್ಬೋದು. ಹಾಲ್ದಿಯಾ ಪೋರ್ಟ್. ಓಕೆನಾ. ಸೊ ಹಾಲ್ದಿಯಾ ಪೋರ್ಟ್ ಐತೆ ಸರ್. ಇಲ್ಲೇ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಂಗಾ ನದಿ ಐತೆ ಅನ್ಕೊಟ್ಟಿದ್ದೀವಿ. ಆಮೇಲೆ ಆ ಕಡೆ ಬಾಂಗ್ಲಾದೇಶ ಕಡೆ ಹೋಗ್ತಿರತಕ್ಕಂಥ ನದಿಗೆ ಪದ್ಮಾ ಅಂತ ಕರೆದಿವಿ. ಈ ಕಡೆ ವೆಸ್ಟ್ ಬೆಂಗಾಲಲ್ಲಿ ಹರಿಯುವಂಥ ನದಿಗೆ ಹುಗ್ಲಿ ಅಂತ ಕರೆದಿವಿ. ಓಕೆನಾ. ಸೊ ಇದು ಗಂಗಾ ನದಿ, ಪದ್ಮಾ ಮತ್ತು ಹುಗ್ಲಿ ನದಿಗಳೇನು? ಈ ಹುಗ್ಲಿ ನದಿಗಳು ಅದರ ಡಿಸ್ಟ್ರಿಬ್ಯೂಟರ್ಸ್ಗಳು ಸರ್. ಎಕ್ಸಾಕ್ಟ್ಲಿ ಹೆಂಗೆ ಇತ್ತಪ್ಪ ಅಂದರೆ ಇಲ್ಲಿ ಇಂಡಿಯಾದ ಬಾರ್ಡರ್ ಹೆಂಗೆ ಇತ್ತು ಅನ್ಕೊಟ್ರಿ. ಓಕೆನಾ. ಸೊ ನಾನೇನು ಮಾಡ್ಲಿದ್ದೇನೆ, ಇಲ್ಲಿ ಪೋರ್ಟ್ಸ್ಗಳನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ನೋಡ್ರಿ, ಎಕ್ಸಾಕ್ಟ್ಲಿ ಇಲ್ಲೊಂದು ಪೋರ್ಟ್ ಐತೆ. ಈ ಪೋರ್ಟಿಗೆ ಹಲ್ದಿಯಾ ಪೋರ್ಟ್ ಅಂತ ಕರೆದ್ರೆ, ಇಲ್ಲೇ ಈ ಹುಗ್ಲಿ ನದಿ ಮೇಲೆ ಒಂದು ನದಿ ಬಂದರು ಕಂಡುಬರ್ಲಿರ್ತದ, ಅದಕ್ಕೆ ನಾವು ಕೋಲ್ಕತ್ತಾ ಪೋರ್ಟ್ ಅಂತ ಕರಿತೀವಿ. ಸೊ ಈ ರೀತಿ ಐತೆ ಅನ್ಕೊಟ್ರಿ. ಓಕೆನಾ. ಸೊ ಇದು ಏನಪ್ಪಾ ಅಂದ್ರೆ ಹುಗ್ಲಿ ಮತ್ತು ಸುವರ್ಣರೇಖಾ ನದಿಯ ಮಧ್ಯದಲ್ಲಿ ಇರ್ತಕ್ಕಂಥ ಕರಾವಳಿ ತೀರ ಪ್ರದೇಶ, ಅದನ್ನು ನಾವು ವೆಂಗ ಅಂತ ಕರೆದ್ವಿ. ಓಕೆ. ಸೊ ವೆಂಗ ಆದ ನಂತರ ನಾವೇನ್ ಮಾಡ್ಲಿದ್ದೇವೆ ಅಂದ್ರೆ ಉತ್ಕಲ್ ಕರಾವಳಿ ತೀರ ಪ್ರದೇಶದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೇವೆ. ಉತ್ಕಲ್ ಕರಾವಳಿ ತೀರ ಪ್ರದೇಶದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೇವೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಫುಲ್ ಕಾನ್ಸಂಟ್ರೇಷನ್. ಇದು ಎಲ್ಲಿಂದ ಎಲ್ಲಿ ಕಂಡುಬರ್ತದೆ ನೋಡ್ರಿ. ಇದು ಮೇಜರ್ಲಿ ಒಡಿಶಾ ಒಳಗೆ ಕಂಡುಬರ್ತದ. ಎಲ್ಲಿ ಕಂಡುಬರ್ತದ? ಒಡಿಶಾ ಒಳಗೆ ಕಂಡುಬರ್ತದ. ಅಂಡ್ ಇದು ಯಾವ ನದಿಯಿಂದ ಯಾವ ನದಿಯವರೆಗೆ ಐತಂತ ಕೇಳ್ಬಿಟ್ರೆ ಸುವರ್ಣರೇಖಾ ನದಿಯಿಂದ ಮಹಾನದಿವರೆಗೆ ಕಂಡುಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕರಾವಳಿ ಪ್ರದೇಶ. ಓಕೆನಾ. ಮಹಾನದಿವರೆಗೆ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕರಾವಳಿ ತೀರ ಪ್ರದೇಶ. ಇದರೊಳಗೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನಾದರೂ ನೋಡ್ಬೋದು ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲೇ ಮಹಾನದಿ ಐತೆ ಅನ್ಕೊಟ್ರಿ. ಮಹಾನದಿ ಈ ಥರ ಐತಿ. ಎಕ್ಸಾಕ್ಟ್ಲಿ ಇಲ್ಲೇ ಸರ್ ಇದೇ ಒಂದು ಭಾಗದಲ್ಲಿ ನಾವೇನು ನೋಡ್ತೇವೆ ಅಂದರೆ ಒಂದು ಮೇಜರ್ ಪೋರ್ಟ್ ನೋಡ್ತೇವೆ. ಇದಕ್ಕೆ ನಾವು ಪಾರಾದೀಪ್ ಅಂತ ಕರಿತೀವಿ. ಪಾರಾದೀಪ್ ಅಂತ ಕರಿತೀವಿ. ಪಾರಾದೀಪ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೇಜರ್ ಪೋರ್ಟ್ ಅಂತ ಅನ್ಬೋದು. ಓಕೆನಾ. ಇದೇ ಕರಾವಳಿ ತೀರ ಪ್ರದೇಶದಲ್ಲಿ ನಾವು ಒಂದು ಐಲ್ಯಾಂಡನ್ನು ಕೂಡ ನೋಡ್ತೀವಿ, ವೀಲರ್ ಐಲ್ಯಾಂಡ್ ಅಂತೇಳಿ. ವೀಲರ್ ಐಲ್ಯಾಂಡಿಗೆ ಮತ್ತೊಂದು ಹೆಸರ್ಲೇನು ಕರೀತಾರ. ಇದು ಹೆಸರು ಯಾರ್ದಪ್ಪ ಅಂದರೆ ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಹೆಸರು ನೋಡ್ರಪ್ಪ ಇದು. ಓಕೆನಾ. ಯಾರಂತ ನೀವು ಕಾಮೆಂಟಲ್ಲಿ ತಿಳಿಸ್ಬೇಕು ನೀವು. ಓಕೆನಾ. ಈ ವೀಲರ್ ಐಲ್ಯಾಂಡ್ ಏನೈತಲ್ಲ, ಈ ವೀಲರ್ ಐಲ್ಯಾಂಡು ಮಿಸೈಲ್ ಟೆಸ್ಟಿಂಗಿಗೆ ಭಾಳಷ್ಟು ಯೂಸ್ ಮಾಡ್ತಾರೆ. ಓಕೆನಾ. ಮಿಸೈಲ್ ಟೆಸ್ಟಿಂಗಿಗೆ ಎಲ್ಲ ಯೂಸ್ ಮಾಡೋಂಥ ಒಂದು ಐಲ್ಯಾಂಡ್ ಇದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮಿಸೈಲ್ ಟೆಸ್ಟಿಂಗ್ ಎಲ್ಲ ಮಾಡ್ತಾರೆ ಇಲ್ಲೇ. ಸೊ ಅದು
ಉತ್ಕಲ್ ಕರಾವಳಿ ತೀರ ಪ್ರದೇಶದ ಪಕ್ಕದಲ್ಲಿರತಕ್ಕಂಥ ಒಂದು ಭಾಗ. ಓಕೆ, ಇದಾದ ನಂತರ ಫುಲ್ ಕಾನ್ಸಂಟ್ರೇಷನ್. ಇದಂತೂ ಮಹಾನದಿ ಆಯ್ತಾ, ಇದು ಮಹಾನದಿ ಆಯಿತು. ಇದ್ಯಾವುದು ಸುವರ್ಣರೇಖಾ. ಈ ಸುವರ್ಣರೇಖಾ ಮತ್ತು ಮಹಾನದಿಯ ಮಧ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಓಕೆನಾ. ಇದಾದ ನಂತರ ಇದೇ ಒಂದು ಭಾಗದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್, ಈಗ ಮಹಾನದಿ ಐತಲ್ಲ, ಅದೇ ಮಹಾನದಿಯ ನದಿ ಮುಖಜಭೂಮಿಯಲ್ಲಿ ನದಿ ಮುಖಜದಲ್ಲಿ ನಾವೊಂದು ಲಘುನು ಕೂಡ ನೋಡ್ತೀವಿ. ಓಕೆನಾ, ಲಘುನು ಕೂಡ ನೋಡ್ತೀವಿ. ಆ ಲಘುನಿಗೆ ನಾವೇನಂತ ಕರಿತೀವಿ ಅಂದರೆ ಚಿಲಿಕಾ ಲಘುನ್ ಅಂತ ಕರಿತೀವಿ. ಚಿಲಿಕಾ ಲಘುನ್. ಲಘುನ್ಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡ ಲಘುನ್ ಇದು. ಓಕೆನಾ, ಚಿಲಿಕಾ ಲಘುನ್ ಎಲ್ಲೈತಿ? ಒಡಿಶಾ ಒಳಗೈತಿ. ಅದನ್ನ ನೀವು ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ. ಸೊ ಯಾವ ನದಿ ಮುಖಜಭೂಮಿಯಲ್ಲಿ ಐತಿ ಅದು? ಮಹಾನದಿಯ ನದಿ ಮುಖಜಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಿಲಿಕಾ ಲಘುನ್ ಅದು. ಓಕೆನಾ ಸರ್. ಇಲ್ಲಿ ಯಾವುದಾದ್ರೂ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ಕಂಡುಬರ್ತಂದ್ರೆ ಯಾವುದದು ಸರ್? ಪ್ಯಾರಾದೀಪ್ ಸರ್. ಅದು ಪ್ಯಾರಾದೀಪ್. ಈಗ ಜಸ್ಟ್ ಹೇಳಿದೆ ನಾನು, ಪ್ಯಾರಾದೀಪ್ ಪೋರ್ಟ್ ಅಂತ ಕಂಡುಬರ್ತದೆ. ಇದಾದ ನಂತರ ನಾವು ಯಾವ ಒಂದು ಕರಾವಳಿ ತೀರ ಪ್ರದೇಶದ ಬಗ್ಗೆ ಮಾತಾಡ್ಬೋದು ಅಂದರೆ ಸರ್ಕಾರ್ ಕರಾವಳಿ ತೀರ ಪ್ರದೇಶದ ಬಗ್ಗೆ ಮಾತಾಡ್ಬೋದು. ಓಕೆನಾ. ಸರ್ಕಾರ್ ನಿಮ್ಗೆ ಅರ್ಥ ಆಗ್ಲಿತ್ತದ ಅನ್ಕೊಂಡೆ ನಾನು. 1 by 1 ಎಲ್ಲ ಕರಾವಳಿ ತೀರ ಪ್ರದೇಶದ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಸೊ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಮಿಸ್ ಎನಿ ಕ್ವಶನ್ ದಟ್ ಕಮ್ಸ್ ಆನ್ ಕರಾವಳಿ ತೀರ ಪ್ರದೇಶ. ಓಕೆನಾ. ಸೊ ಇದೆಲ್ಲ ಕಂಡುಬರ್ಲಿತ್ತದ ಮಹಾನದಿಯಿಂದ ಎಲ್ಲಿ ಮಟ್ಟ ಕಂಡುಬರ್ಲಿತ್ತದ ನೋಡ್ರಿ. ಇದು ಮಹಾನದಿಯಿಂದ ಕೃಷ್ಣಾ ನದಿವರೆಗೆ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕರಾವಳಿ ತೀರ ಪ್ರದೇಶ ಇದು. ಓಕೆನಾ. ಇದಾದ ನಂತರ ಇದು ಎಲ್ಲಿ ಕಂಡುಬರ್ತದೆ ಸರ್? ಇದು ಆಂಧ್ರ ಪ್ರದೇಶ ಒಳಗೆ ಕಂಡುಬರ್ತದೆ. ಮೇಜರ್ಲಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕರಾವಳಿ ತೀರ ಪ್ರದೇಶ. ಇಲ್ಲಿ ಬಹಳಷ್ಟು ದೊಡ್ಡ ನದಿ ಮುಖಜ ಭೂಮಿಗಳನ್ನು ನೋಡ್ಬೋದು, ದೊಡ್ಡ ಡೆಲ್ಟಾಸ್ಗಳನ್ನು ನೋಡ್ಬೋದು. ಓಕೆನಾ. ನದಿ ಮುಖಜ ಭೂಮಿಗಳಿಗೆ ಡೆಲ್ಟಾ ಅಂತ ಕರೀತಾರೆ. ಯಾವ್ಯಾವ ನದಿಗಳ ಡೆಲ್ಟಾವನ್ನು ನೋಡ್ಬೋದು? ಫಾರ್ ಎಕ್ಸಾಂಪಲ್ ನೋಡ್ರಿ, ಗೋದಾವರಿ ನದಿಯನ್ನು ನೋಡ್ಬೋದು, ಗೋದಾವರಿ ನದಿಯ ಡೆಲ್ಟಾವನ್ನು ನೋಡ್ಬೋದು. ಆಮೇಲೆ ಕೃಷ್ಣಾ ನದಿಯ ಡೆಲ್ಟಾವನ್ನು ಕೂಡ ನೋಡ್ಬೋದು. ಓಕೆನಾ. ಕೃಷ್ಣಾ ನದಿಯ ಡೆಲ್ಟಾವನ್ನು ಕೂಡ ನೋಡ್ಬೋದು. ವಿಚಾರ ಮಾಡ್ರಿ, ಈ ಗೋದಾವರಿ ಮತ್ತು ಕೃಷ್ಣಾ ನದಿಯ ಡೆಲ್ಟಾಸ್ಗಳಿಗೆ, ಈ ಗೋದಾವರಿಗೆ ಕೋನಸೀಮಾ ಡೆಲ್ಟಾ ಅಂತ ಕರೀತಾರೆ. ಕೋನಸೀಮಾ ಡೆಲ್ಟಾ ಅಂತ ಕರೀತಾರೆ. ಆಮೇಲೆ ಇದಕ್ಕೆ ಹಂಸಲಾದೇವಿ ಡೆಲ್ಟಾ ಅಂತ ಕರೀತಿರ್ತಾರೆ. ಓಕೆನಾ. ಇದೆಲ್ಲ ಡೆಲ್ಟಾಸ್ಗಳು ಎಲ್ಲದೋ ಸರ್ಕಾರ್ ಕರಾವಳಿ ತೀರ ಪ್ರದೇಶದಲ್ಲಿ. ಯಾವುದಾದ್ರೂ ಮೇಜರ್ ಪೋರ್ಟ್ ಇಲ್ಲಿ ಇತ್ತಪ್ಪ ಅಂದರೆ ಯಾವುದೈತಿ? ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ಐತಿ. ಓಕೆನಾ. ವೈಜಾಗ್ ಅಥವಾ ವಿಶಾಖಪಟ್ಟಣಂ ಅಂತೇಳಿ ಒಂದು ಪೋರ್ಟ್ ಐತಿ, ವಿಶಾಖಪಟ್ಟಣಂ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದು ಮೇಜರ್ ಪೋರ್ಟ್ ಇದು. ಓಕೆನಾ. ಮೇಜರ್ ಪೋರ್ಟ್ 12 ಮೇಜರ್ ಪೋರ್ಟ್ಸ್ಗಳಲ್ಲಿ ವಿಶಾಖಪಟ್ಟಣಂ ಮೇಜರ್ ಪೋರ್ಟ್ ಒಂದು. ಓಕೆ. ಇದಾದ ನಂತರ ವಿಚಾರ ಮಾಡ್ರಿ, ಇಲ್ಲಿ ಗೋದಾವರಿ ನದಿಯ ಒಂದು ನದಿ ಮುಖಜ ಭೂಮಿ ಏನೇನು ಬರೆದೆ ನಾನು, ಇದಕ್ಕೆ ಸ್ವತಃ ಭಗವಂತನೇ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರದೇಶ ಅಂತ ಕರೀತಾರೆ. ಅದಕ್ಕೆ ಅದರ ಸಂಬಂಧ ಗಾಡ್ಸ್ ಓನ್ ಕ್ರಿಯೇಷನ್ ಅಂತಲೂ ಕರೀತಾರೆ. ಗಾಡ್ಸ್ ಓನ್ ಕ್ರಿಯೇಷನ್ ಅಷ್ಟು ಬ್ಯೂಟಿಫುಲ್ ಆಗೈತಂಥದ್ದು. ಓಕೆನಾ. ಗಾಡ್ಸ್ ಓನ್ ಕ್ರಿಯೇಷನ್. ಇದಾದ ನಂತರ ನೋಡ್ರಿ, ಸರ್ಕಾರ ಆದ ನಂತರ ಫುಲ್ ಕಾನ್ಸಂಟ್ರೇಷನ್ ನಾವೇನು ಮಾಡೋ ಅಂದರೆ ಕೋರಮಂಡಲ್ ಕರಾವಳಿ ಮೈದಾನದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂಥ. ಓಕೆನಾ. ಕೋರಮಂಡಲ ಕರಾವಳಿ ಮೈದಾನದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವ. ಓಕೆನಾ. ಸೊ ಇದೆಲ್ಲ ಇತ್ತಿದ್ದು ಸರ್, ಇದೆಲ್ಲ ಇತ್ತಂದರೆ ವಿಚಾರ ಮಾಡ್ರಿ, ಕೃಷ್ಣಾ ನದಿಯಿಂದ ಕನ್ಯಾಕುಮಾರಿಯವರೆಗೆ ಕಂಡುಬರ್ತಕ್ಕಂಥ ಒಂದು ಕರಾವಳಿ ಮೈದಾನ ಪ್ರದೇಶ. ಓಕೆನಾ. ಇದು ಸ್ವಲ್ಪ ಬ್ರಾಡ್ ಅಗಲವಾಗಿರ್ತಕ್ಕಂಥ ಕರಾವಳಿ ಮೈದಾನ ಐತೆ ನೋಡ್ರಿ. ಇಲ್ಲೇ ತಮಿಳ್ನಾಡು ರಾಜ್ಯ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಂಡುಬರ್ತದೆ. ತಮಿಳ್ನಾಡು ರಾಜ್ಯ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಂಡುಬರ್ತದೆ. ಆ ಕರಾವಳಿ ಅಗಲವಾಗಿದೆ ಅಂತಲೂ ಬರೀಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಏನಪ್ಪಾ ಅಂದರೆ ಇಲ್ಲೇ ಯಾವ ಒಂದು ಡೆಲ್ಟಾ ಕಂಡುಬರ್ತದೆ ನೋಡ್ರಿ. ಡೆಲ್ಟಾ ಯಾವ್ದು ಕಂಡುಬರ್ತದೆ? ಕಾವೇರಿ ನದಿ ಡೆಲ್ಟಾ ಕಂಡುಬರ್ತದೆ. ಕಾವೇರಿ ನದಿ ಡೆಲ್ಟಾಗೆ ಏನಂತ ಕರೀತಾರ ಸರ್? ಕಾವೇರಿ ನದಿ ಡೆಲ್ಟಾಗೆ ಕಾವೇರಿ ಪಟ್ಟಣಂ ಅಂತ ಕರೀತಾರ, ಇಲ್ಲಾಂದ್ರೆ ಪೂಂಪುಹಾರ್ ಅಂತ ಕರೀತಾರ. ಪೂಂಪುಹಾರ್ ಡೆಲ್ಟಾ ಅಂತಲೂ ಕರೀತಾರ. ಸೊ ಪೂಂಪುಹಾರ್ ಡೆಲ್ಟಾ ಭಾಳ ಇಂಪಾರ್ಟೆಂಟ್ ಐತೆ ಅನ್ಕೊಳ್ರಿ. ಲಾಸ್ಟ್ KA ಕೇಳಿರ್ತಕ್ಕಂಥ PSI ಕ್ವಶನ್ ಪೇಪರಲ್ಲೂ ಕೂಡ ಈ ಕಾವೇರಿ ನದಿಯ ಡೆಲ್ಟಾ ಅಥವಾ ನದಿ ಮುಖಜ ಭೂಮಿಗೆ ಏನೆಂದು ಕರೆಯಲಾಗಿದೆ ಅಂತ ಕೇಳಿದ್ರು, ಪೂಂಪುಹಾರ್ ಅಂತ ಡೈರೆಕ್ಟ್ ಕ್ವಶನ್ ಅದು. ಓಕೆನಾ. ಸೊ ಆ ಥರ ನೀವು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಇಲ್ಲೇ ಮೇಜರ್ ಪೋರ್ಟ್ಸ್ಗಳಂತ ಕೇಳಿಬಿಟ್ರೆ ಮೇಲ್ಗಡೆ ಸರ್ ಈ ಕೋರಮಂಡಲ್ ಕೋಸ್ಟಲ್ಲಿ ತಮಿಳ್ನಾಡು ಅಲ್ಲಿ ಎಲ್ಲದಕ್ಕಿಂತ ಮೇಲ್ಗಡೆ ಒಂದು ಪೋರ್ಟ್ ಕಂಡು ಬರ್ತದೆ. ಅದಕ್ಕೆ ಎನ್ನೋರೆ ಅಂತ ಕರಿತೀವಿ, ಎನ್ನೋರೆ ಪೋರ್ಟ್ ಅಂತ ಕರಿತೀವಿ. ಅದರ ಕೆಳಗಡೆ ಕಂಡು ಬರ್ತದೆ ಚೆನ್ನೈ ಪೋರ್ಟು. ಅದರ ಕೆಳಗಡೆ ಕಂಡು ಬರ್ತದೆ ಇನ್ನೊಂದು ಪೋರ್ಟ್ ಕಂಡು ಬರ್ತದೆ. ಇದಕ್ಕೆ ತೂತುಕುಡಿ ಅಥವಾ ಟುಟಿಕೊರಿನ್ ಅಂತ ಕರಿತೀವಿ.
ತೂತುಕುಡಿ ಅಥವಾ ಟುಟಿಕೊರಿನ್ ಪೋರ್ಟ್ ಅಂತ ಕರಿತೀವಿ. ಓಕೆನಾ ಸರ್, ಈ ಟುಟಿಕೊರಿನ್ ಪೋರ್ಟಿಗೆ ನಾವು ಇನ್ನೊಂದು ಹೆಸರಲ್ಲೇನು ಕರಿತೀವಿ. ಆ ಹೆಸರು ಯಾವುದು ಅಂತೇಳಿ ನೀವು ಹೇಳ್ರಿ. ಇನ್ನೊಂದು ಹೆಸರಲ್ಲೇನು ಕರಿತೀವಿ. ಓಕೆ, ಆ ಹೆಸರು ಯಾವುದು ಅಂತ ಹೇಳ್ರಿ. ನಂಗೆ ಅನ್ಸಿಮಟ್ಟಿಗೆ ಇಷ್ಟೆಲ್ಲ ಡೀಟೇಲ್ ಆಗಿ ನೀವು ಈ ಕರಾವಳಿ ತೀರ ಪ್ರದೇಶಗಳನ್ನು ಅರ್ಥ ಮಾಡ್ಕೊಂಡಿದ್ದಲ್ಲಿ ನನಗೆ ಅನ್ಸಿಮಟ್ಟಿಗೆ ವಿಲ್ ನಾಟ್ ಬಿ ಏಬಲ್ ಟು ಮಿಸ್ ಎನಿ ಆಫ್ ದ ಕ್ವಶನ್ಸ್. ಓಕೆನಾ, ನಾನು ಒಂದು ಹೋಮ್ವರ್ಕು ಕೊಡ್ಲಿದ್ದೀನಿ. ನೀವೇನು ಮಾಡಿರಿ ಅಂದರೆ ಇದು ನಿಮ್ಮ ಜಾಬ್ ಅನ್ಕೊಟ್ರಿ. ನಾನು ಒಂದು ಹೋಮ್ವರ್ಕು ಕೊಡ್ಲಿದ್ದೀನಿ. ಒಂದು ಕರೆಂಟ್ ಅಫೇರ್ಸ್ ಒಳಗಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಐತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಕರಿತೀವಿ. ಓಕೆನಾ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಕರಿತೀವಿ. ಇದ್ರದ್ದೊಂದು ಸಣ್ಣ ನೋಟ್ಸ್ ಮಾಡ್ಕೋಬೇಕು. ನೀವು ಏನು ಮಾಡಬೇಕು ಅಂದರೆ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ನ ಯಾರು ಕೊಡ್ತಾರ, ಓಕೆನಾ, ಅದೊಂದು ಟೋಟಲ್ ಎಷ್ಟು ಬೀಚ್ಗಳಿಗೆ, ಭಾರತದಲ್ಲಿ ಎಷ್ಟು ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕದ ಅದೊಂದು. ಈ ಕರ್ನಾಟಕದಲ್ಲಿ ಎಷ್ಟು ಬೀಚ್ಗಳು ಮತ್ತು ಯಾವ್ಯಾವ ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಆಗದ, ಓಕೆನಾ, ಇದನ್ನೇ ನೀವು ಹೇಳ್ಬೇಕು ನೋಡ್ರಪ್ಪ. ಅಟ್ಲೀಸ್ಟ್ ನೀವೇನು ಮಾಡ್ರಿ ಅಂದರೆ ಕಮೆಂಟಲ್ಲಿ ಇದನ್ನು ತೋರಿಸಿ. ಓಕೆನಾ ಸರ್, ಕರ್ನಾಟಕದಿಂದ ಕಂಡುಬರ್ತಕ್ಕಂಥ 2 ಬೀಚ್ಗಳು ಯಾವ್ಯಾವ ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕದ ಅದನ್ನು ನೀವು ಏನು ಮಾಡ್ರಿ ಅಂದರೆ ಕರ್ನಾಟಕದಲ್ಲಿ ಇದ್ದಿದ್ದನ್ನು ನಂಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಓಕೆನಾ, ಸೊ ದಿಸ್ ಮಚ್ ಈಸ್ ದ ಕರಾವಳಿ ತೀರ ಪ್ರದೇಶ. ಈ ಕರಾವಳಿ ತೀರ ಪ್ರದೇಶದ ಬಗ್ಗೆ ನಂಗೆ ಅನ್ಸಿಮಟ್ಟಿಗೆ ಭಾಳಷ್ಟು ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇಲ್ಲೆಲ್ಲ ಫೀಚರ್ಸ್ಗಳನ್ನು ಹೇಳಿ ನಾನು ಮೇಲ್ಗಡೆ. ಸೊ ಆ ಫೀಚರ್ಸ್ಗಳು ಕೂಡ ಭಾಳ ಇಂಪಾರ್ಟೆಂಟ್ ಅನ್ಕೊಡ್ರಿ ನಮಗೆ. ಓಕೆನಾ, ಸೊ ಈ ಥರ ನಾವು ಫೀಚರ್ಸ್ಗಳನ್ನು ನೋಡಿವಿ. ವಿಜುವಲೈಸ್ ಮಾಡಿಸಿ ನಾನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ ಪ್ರತಿಯೊಂದನ್ನು. ಓಕೆನಾ, ಸೊ ನಿಮಗೆ ಈ ಕಂಟೆಂಟ್ ಲೈಕ್ ಆದಲ್ಲಿ ಪ್ಲೀಸ್ ನೀವೇನು ಮಾಡಿರಿ ಅಂದರೆ ನಂಗೆ ಸಪೋರ್ಟ್ ಮಾಡಬೇಕು ಅಂದರೆ ನಿಮ್ಮ ಮನಸ್ಸಿಂದ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ತಿಳಿಸ್ರಿ. ಈ ಥರ ಒಂದು ಕಂಟೆಂಟ್ ಕೊಡ್ಲಿತ್ತಾರೆ ಸರ್, ಆ್ಯಂಡ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ KE ಆ್ಯಂಡ್ KPSC ಕೈಂಡ್ ಆಫ್ ಎಕ್ಸಾಮ್ಸ್. ಓಕೆನಾ, ಸೊ ಐ ಆಮ್ ಡೀಲಿಂಗ್ ದಿಸ್ ಕೈಂಡ್ ಆಫ್ ಅ ಕಂಟೆಂಟ್ ಅಟ್ ದ ಲೆವೆಲ್ ಆಫ್ UPSC. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈ UPSC ಎಕ್ಸಾಮ್ಸಲ್ಲೂ ಕೂಡ ಈ ರೀತಿ ಕಂಟೆಂಟ್ಸ್ಗಳನ್ನು ನಾವೇನು ಮಾಡ್ಬೋದು ಅಂದರೆ ಯೂಸ್ ಮಾಡ್ಕೋಬೋದು. ಓಕೆನಾ, ವಿಚಾರ ಮಾಡಿರಿ. ನಾ ಇಲ್ಲೊಂದು ಸಣ್ಣದೊಂದು ಲೇಖನ ಬಿಟ್ಟಂಗೈತಿ. ಫುಲ್ ಕಾನ್ಸಂಟ್ರೇಷನ್ ಇಲ್ಲೇ ಎಲ್ಲಪ್ಪ ಅಂದರೆ ಈ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ್ ಮಧ್ಯದಲ್ಲಿ ಒಂದು ಲೇಕನ್ನು ನೋಡ್ತೀವಿ. ಎಕ್ಸಾಕ್ಟ್ಲಿ ಅದು ಬಾರ್ಡರ್ ಕಡೆ ಬರುತ್ತೆ ಕರಾವಳಿ ತೀರ ಪ್ರದೇಶಗಳಿಗೆ. ಅದಕ್ಕೆ ನಾವು ಪುಲಿಕಟ್ ಲೇಕ್ ಅಂತ ಕರಿತೀವಿ. ಪುಲಿಕಟ್ ಲೇಕ್ ಅಂತ ಕರಿತೀವಿ. ಅದನ್ನು ಕೂಡ ನೀವು ನೆನ್ಪಿಡ್ಬೋದು. ಓಕೆನಾ, ಆಮೇಲೆ ಇಲ್ಲಿ ಸರ್ಕಾರ ಏನೈತಲ್ಲ, ಕೃಷ್ಣ ಮತ್ತು ಗೋದಾವರಿ ಐತಲ್ಲ, ಅಲ್ಲಿ ಕೊಲ್ಲೇರು ಲೇಕ್ ಅಂತಲೂ ಕಂಡುಬರ್ತದೆ. ಕೊಲ್ಲೇರು ಲೇಕ್ ಅಥವಾ ಕೊಲ್ಲೇರು ಸರೋವರ ಅಂತಲೂ ಕಂಡುಬರ್ತದೆ. ಅದನ್ನು ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಇಷ್ಟು ನೆನ್ಪಿಟ್ರೆ ನಂಗೆ ಅನ್ಸೋ ಮಟ್ಟಿಗೆ ವಿಲ್ ನಾಟ್ ಬಿ ಏಬಲ್ ಟು ಮಿಸ್ ಎನಿ ಕೈಂಡ್ ಆಫ್ ಫ್ಯಾಕ್ಟ್ಸ್ ಆರ್ ಎನಿ ಕೈಂಡ್ ಆಫ್ ಕ್ವಶನ್ಸ್. ಅವ್ರು ಎಂಥದ್ದೇ ಕ್ವಶನ್ಸ್ಗಳನ್ನು ಕೇಳಿ ಐ ಥಿಂಕ್ ವಿಲ್ ಬಿ ಏಬಲ್ ಟು ಡೀಲ್ ವಿತ್ ಇಟ್ ಕಂಫರ್ಟಬಲಿ. ಓಕೆನಾ, ಸೊ ಇಷ್ಟು ಹೇಳ್ತಾ ನೀವು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ ನನಗೆ. ಸೊ ನೆಕ್ಸ್ಟ್ ನಾಳೆ ಮೀಟ್ ಆಗೋಣಂತ. ಥ್ಯಾಂಕ್ ಯು.